ದೇವರು ಹೇಳಿದ ಸತ್ಯಂ ಪರಂ ಧೀಮಹಿ, ಭಗವಂತನ ಧ್ಯಾನ ನಾವು ಮಾಡಬೇಕು ಅಂತ ತೋರಿಸಿಕೊಟ್ಟ ಶ್ರೀಮದ್ ಭಾಗವತ ಗ್ರಂಥದ ಅಷ್ಟಮ ಸ್ಕಂದದ ಅಲ್ಲಿ ಉದ್ದಗಲಕ್ಕೆ ಧ್ಯಾನದ ಬಗ್ಗೆ ವಿಶ್ಲೇಷಣೆ ವಿವರಣೆಯನ್ನು ನೀಡಿದ್ದಾರೆ. ಮೊಸಳೆ ಆನೆಯ ಕಾಲನ್ನು ಎಳೆಯುವುದಿರಬಹುದು, ಅಥವಾ ಸಮುದ್ರ ಮಥನ ಇರಬಹುದು, ಮತ್ಸ್ಯಾವತಾರದ ಕಥೆ ಇರಬಹುದು. ಅದೆಲ್ಲ ಒಂದು ರೀತಿಯಲ್ಲಿ ನಮ್ಮ ಧ್ಯಾನಕ್ಕೆ ಸಂಬಂಧಪಟ್ಟ ವಿಷಯಗಳು. ಮೊಸಳೆ ಆನೆಯ ಕಾಲನ್ನು ಎಳೆಯುತ್ತದೆ. ಕಾಲು ಎಳೆಯುವುದು ಅಂತಂದರೆ ನಮ್ಮ ಶತ್ರುಗಳು ನಮ್ಮನ್ನು ಎಳೆಯುತ್ತಾರೆ. ಶತ್ರುಗಳು ಅಂದರೆ ಒಳಗೇ ಇರತಕ್ಕಂತಹ ಕಾಮಕ್ರೋಧಾದಿ ಶತ್ರುಗಳು. ಆನೆ ಅಂತಂದರೆ ಸ್ಥಿರವಾಗಿ ನಿಲ್ಲುವ ವಸ್ತು, ಅದನ್ನು ಎಳೆಯುತ್ತದೆ ಅಂತಂದರೆ ಈ ಜೀವ ಸ್ಥಿರವಾಗಿ ಧ್ಯಾನಕ್ಕೆ ಅಂತ ಕೂತರೆ ಎಳೆಯುವುದು ನಮ್ಮದೇ ಅಂತರಂಗದ ಶತ್ರುಗಳು. ಕಾಮ ಕ್ರೋಧ ಲೋಭ ಮೋಹಾದಿಗಳು ಆ ಒಳಗಿನ ಆ ಗಜೇಂದ್ರನನ್ನು, ಧ್ಯಾನ ಮಾಡುವ ಗಜೇಂದ್ರನನ್ನು ಕಾಲು ಹಿಡಿದು ಎಳೆದು ಧ್ಯಾನ ಮಾಡದ ಹಾಗೆ ಆಗುತ್ತೆ. ಆದರೂ ಅಷ್ಟು ಕಾಲು ಎಳೆದರೂ ಕೂಡ ಗಜೇಂದ್ರ ಪೂಜೆಯಿಂದ ವಂಚಿತನಾಗಲಿಲ್ಲ. ಪೂಜೆ ಮಾಡಿಯೇ ಸಿದ್ಧ. ಸಾಮಾನ್ಯವಾಗಿ ನಮಗೆ ರೋಗ ಬಂದರೂ ದೇವರ ಸ್ಮರಣೆ ಮಾಡಲಿಕ್ಕಾಗುವುದಿಲ್ಲ, ರೋಗ ಬಾರದಿದ್ದರೂ ದೇವರ ಸ್ಮರಣೆ ಮಾಡಲಿಕ್ಕಾಗುವುದಿಲ್ಲ. ಗಜೇಂದ್ರ ಏನಿದ್ರೂ ಭಗವಂತನ ಧ್ಯಾನ ಬಿಡಲಿಲ್ಲ, ಭಗವಂತನ ಆರಾಧನೆ ಮಾಡಿದ. ಈ ಗಜೇಂದ್ರನು ಕೂಡ ಹಾಗೆಯೇ ಎಂಥ ವಿಘ್ನಗಳು ಬರಲಿ ಭಗವಂತನನ್ನು ಮರೆಯಬಾರದು, ಭಗವಂತನ ಧ್ಯಾನ ಮಾಡಬೇಕು. ನಿರಂತರ ಧ್ಯಾನ ಮಾಡಿದರೆ ಭಗವಂತ ಒಲಿತಾನೆ. ಗಜೇಂದ್ರ ಇಲ್ಲಿಂದ ಕಳುಹಿಸಿದ ಜಲ, ಪತ್ರ, ಪುಷ್ಪ, ಫಲ, ತೋಯ ಭಗವಂತ ಸ್ವೀಕಾರ ಮಾಡಿದ. ದೇವರು ತಗೊಳ್ಳದಿದ್ದರೆ ನಾವು ಎಷ್ಟು ಹಾಕಿದರೂ ಅದು ಉಪಯೋಗಕ್ಕೆ ಬರುವುದಿಲ್ಲ. ಭಗವಂತನೇ ಯಮೈವೇಶ ವೃಣುತೆ ತೇನ ಲಭ್ಯ. ಭಗವಂತ ಆ ಗಜೇಂದ್ರನ ಪೂಜೆ ಬೇಕು ಅಂತ ಬಯಸಿದ. ಅವನು ಇಲ್ಲಿ ಕೊಟ್ಟರೆ ಅಲ್ಲಿ ಭಗವಂತ ಅದನ್ನು ಸ್ವೀಕಾರ ಮಾಡಿದ ಅಂತ. ನಮ್ಮ ಧ್ಯಾನ ಅನ್ನೋದು ಮುಖ್ಯ. ಅದು ನಿರಂತರ ನಮ್ಮ ಚಿಂತನೆ ಇದ್ದರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ. ಸಮುದ್ರ ಮಥನನೂ ಹಾಗೇನೆ. ಒಂದು ರೀತಿಯಲ್ಲಿ ಧ್ಯಾನ ಅಂತಂದರೆ ದೇವತೆಗಳು ದೈತ್ಯರು ಸೇರಿ ಮಾಡಿದರು, ಮಾಡಲಿಕ್ಕಾಗಲಿಲ್ಲ. ಕೊನೆಗೆ ಭಗವಂತನೇ ಆ ಹಗ್ಗವನ್ನು ಹಿಡಿದು ಮಥನೆ ಮಾಡುವ ಕಾರ್ಯವನ್ನು ತೊಡಗಿದ. ಅಂದರೆ ಒಳಗಿದ್ದ ಭಗವಂತನ ಧ್ಯಾನವನ್ನು ಭಗವಂತನೇ ಮಾಡಿಸಬೇಕು. ನರತೆ ತತ್ಕ್ರಿಯತೆ ಕಿಂಚನಾರೆ, ನಿನ್ನನ್ನು ಹೊರತು ನಾವೇನು ಮಾಡಲಿಕ್ಕಾಗಲ್ಲ. ಚಿತ್ರಮರ್ಚ, ನಿನ್ನ ಪೂಜೆ ನೀನೇ ಮಾಡು. ಇದೊಂದು ವಿಚಿತ್ರವಾದ ಪೂಜೆ ಅಂತ ಅದನ್ನು ವೇದಗಳು ಹೇಳಿದ ರೀತಿಯಲ್ಲಿ ಆ ಧ್ಯಾನ ನಾವು ಮಾಡಬೇಕು. ಭಗವಂತ ಧ್ಯಾನ ಮಾಡುವಾಗ ಮೊದಲು ವಿಷಗಳು ಬರ್ತದೆ, ನಮ್ಮೊಳಗಿರ್ತಕ್ಕಂತಹ ಕಶ್ಮಲಗಳು ಬರ್ತದೆ. ಅದರ ಮೇಲೆ ಮಧ್ಯ ಸ್ವಲ್ಪ ತಲೆತಿರುಗಲಿಕ್ಕೆ ಆರಂಭ ಆಗುತ್ತೆ. ಕೊನೆಗೆ ಲಕ್ಷ್ಮೀದೇವಿ ಅಮೃತ ಕೊನೆಗೆ ಬರುವಂಥದ್ದು ಅಂತ. ವೈವಸ್ವತ ಮನು, ಈ ಮನ್ವಂತರದ ಅಧಿಪತಿಯಾದ ಮನು, ಅವನು ಕೃತಮಾಲಾ ನದಿಗೆ ಬರ್ತಾನೆ ಸ್ನಾನಕ್ಕೆ ಅಂತ. ಸ್ನಾನಕ್ಕೆ ಬಂದವ ಸಂಧ್ಯಾವಂದನೆ ಮಾಡಿದ. ಬೊಗಸೆ ತುಂಬ ನೀರು ತೆಗೆದು ಸೂರ್ಯನ ಮೂಲಕ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ನಮ್ಮ ಮೂಲ ಪುರುಷ ಮನು, ಅವನ ಸದಾಚಾರ ಹೇಗಿತ್ತು ಅಂತಂದರೆ ದಿನಾ ಸಂಧ್ಯಾವಂದನೆ ಮಾಡುವಂಥದ್ದು, ನದಿಯಲ್ಲಿ ಅವಗಾಹನೆ ಮಾಡುವಂಥದ್ದು, ನಿತ್ಯ ಸ್ನಾನಾನ್ನಿಕಾದಿಗಳನ್ನು ಮಾಡುವ ಸಂಪ್ರದಾಯ ಅದು ವೈವಸ್ವತ ಮನುವಿನದ್ದು. ನಮ್ಮದು ಪರಂಪರೆ ಮನುವಿನ ಪರಂಪರೆ ನಮ್ಮದು. ನಾವು ಮಾನವರು ಮನುವಿನ ಪರಂಪರೆಯಲ್ಲಿ ಬರುವ ನಾವು ಹೇಗಿರಬೇಕು ಅನ್ನೋದಂತಹ ಮಾಹಿತಿಯನ್ನು ವೈವಸ್ವತ ಮನು ನಮಗೆ ನೀಡಿದ್ದಾನೆ. ವೈವಸ್ವತ ಮನು ಸ್ವತಃ ನದಿಯಲ್ಲಿ ಅವಗಾಹನೆ ಮಾಡ್ತಿದ್ದ. ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ. ಅವನು ಅಧಿಪತಿ, ಮನ್ವಂತರದ ಅಧಿಪತಿ ಮನು. ಆದರೂ ಮನನಶೀಲನಾದಂತಹ ಮನು ನಿತ್ಯ ಸ್ನಾನ ಮಾಡಿ ಅರ್ಘ್ಯಾದಿಗಳನ್ನು ಕೊಟ್ಟು ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡ್ತಿದ್ದ. ನಿತ್ಯ ಸಂಧ್ಯಾವಂದನೆ ಬಿಡ್ತಿದ್ದ, ನಿತ್ಯ ಸ್ನಾನಾದಿಗಳನ್ನು ಬಿಡದೆ ಮಾಡ್ತಿದ್ದ ಅನ್ನೋದನ್ನು ಭಾಗವತ ನಮಗೆ ಹೇಳಿದೆ. ಬೊಗಸೆ ತುಂಬ ನೀರು ತೆಗೆದರೆ ಅವನ ಕೈಯಲ್ಲಿ ನೀರು ಬಂತಂತೆ. ನೀರಿನ ಜೊತೆಗೆ ಮೀನೂ ಬಂತು. ಆ ಮೀನನ್ನು ಏನು ಮಾಡಬೇಕು ಅಂತ ತೋಚಲಿಲ್ಲ, ಬಿಡಬೇಕು ಅಂತ ಹೊರಟಾಗ
ಆ ಮತ್ಸ್ಯ ಯಾರ ಜೊತೆಗೇನೂ ಮಾತಾಡದೇ ಇದ್ದ ಮತ್ಸ್ಯ ವೈವಸ್ವತ ಮನುವಿನ ಜೊತೆಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿತು. ಅವು ಹೇಳಿತು, ನನಗೆ ಭಯ ಆಗುತ್ತೆ ಈ ನದಿಯಲ್ಲಿ, ನನಗಿಂತ ಬಲಿಷ್ಠವಾದ ಮೀನುಗಳು ನನಗೆ ಹಿಂಸೆ ಕೊಡ್ತವೆ, ಹಾಗಾಗಿ ನಾನು ನಿನ್ನೊಟ್ಟಿಗೆ ಬರ್ತೇನೆ, ಕರ್ಕೊಂಡು ಹೋಗು ಅಂತ. ಆಯಿತು ಅಂತ ಹೇಳಿತು. ಆಲೋಚನೆ ಮಾಡಬೇಕಿತ್ತು, ಮಾತಾಡುವ ಮೀನಿದು, ಇದು ಸಾಮಾನ್ಯ ಮೀನು ಅಲ್ಲ, ಒಂದು ಸಾಮಾನ್ಯ ಮೀನು ಅಂತ ರಕ್ಷಣೆ ಮಾಡೋಣ ಅಂತ ಕರ್ಕೊಂಡು ಹೋದ. ಅದು ಮೀನಲ್ಲ, ಅದು ಭಗವಂತನೇ ಮೀನಿನ ರೂಪದಲ್ಲಿ ಮತ್ಸ್ಯಾವತಾರವಾಗಿ ಬಂದಿದ್ದಾನೆ. ನಿತ್ಯ ಸಂಧ್ಯಾವಂದನೆ ಮಾಡಿದರೆ ಏನು ಫಲ ಅಂತಂದರೆ ಬೊಗಸೆಯಲ್ಲಿ ನೀರು ಬರುವುದಲ್ಲ, ಮೀನೇ ಬಂತು, ಮತ್ಸ್ಯಾವತಾರನೇ ಬಂತು, ದೇವರೇ ಬರ್ತಾನೆ ಅಂತ. ದಿನಾ ನಾವು ಮಾಡುವ ಪೂಜೆ ಪುನಸ್ಕಾರ ಅದಕ್ಕೆ ಮೆಚ್ಚಿ ಭಗವಂತ ವೈವಸ್ವತ ಮನುವಿನ ಬೆನ್ನ ಹಿಂದೆ ಬಂದ. ನಮ್ಮ ಬೆನ್ನ ಹಿಂದೆನೂ ಭಗವಂತ ಬರ್ತಾನೆ. ದಿನಾ ಮಾಡುವ ಸತ್ಕರ್ಮಗಳಿಗೆ ಪ್ರೀತನಾಗಿ ದೇವರು ಬರ್ತಾನೆ ಅಂತ ಅದನ್ನು ಕಲಶದಲ್ಲಿ ಹಾಕಿ ಇಟ್ಕೊಂಡು ಬರ್ತಾನೆ. ಮನೆಗೆ ಬಂದರೆ ಮೀನು ಹೇಳಿತು, ನನಗೆ ಸಾಕಾಗುವುದಿಲ್ಲ ಜಾಗ ಅಂತ ಮನೆಯ ಪಾತ್ರೆ, ದೊಡ್ಡ ಪಾತ್ರೆಯನ್ನು ಇಟ್ಟ. ಮಧ್ಯರಾತ್ರಿಯಲ್ಲಿ ಮತ್ತೆ ಹೇಳಿತು ಮೀನು, ಜಾಗ ಸಾಕಾಗುವುದಿಲ್ಲ ಅಂತ ದೊಡ್ಡ ಪಾತ್ರೆ ಇಟ್ಟ. ಕೆರೆ ಇಟ್ಟುಕೊಂಡ, ಕೆರೆನೂ ಚಿಕ್ಕದಾಯಿತು. ನದಿಯಲ್ಲಿ ಬಿಟ್ಟ, ನದಿಯೂ ಚಿಕ್ಕದಾಯಿತು. ಕೊನೆಗೆ ಸಮುದ್ರದಲ್ಲಿಯೇ ಬಿಡ್ತಾನೆ. ನಮ್ಮ ಉಪಾಸನೆ ಹೇಗಿರಬೇಕು ಅಂತಂದರೆ ಹಾಗೆ ಮೀನಿನ ಹಾಗಿರಬೇಕು. ದಿನ 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 ಮೀನು ಬೆಳೆಯಿತು. ಮೀನು ಅಂತಂದರೆ ದೇವರ ಉಪಾಸನೆ, ಅದು ಬೆಳೆಯಿತು. ದಿನ ದಿನಕ್ಕೆ ಬೆಳವಣಿಗೆ ಆಗಬೇಕೇ ಹೊರತು ಕಡಿಮೆ ಆಗಬಾರ್ದು. ನಮ್ಮದು ಹೇಗಿರ್ತದೆ ಅಂತಂದರೆ ಉಪನಯನಾದ ದಿವಸ ಭಾರೀ ಜಪ ಅನ್ನಿಕ, ಉಪಕರ್ಮ ತನಕ ಚೂರು 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 ಕಡಿಮೆ ಆಗ್ತದೆ. ಮತ್ತು ಮದುವೆ ಆಗುವಾಗ ಸಂಧ್ಯಾ ವಂದನೆ ನಿಲ್ಲು. ಹಾಗಾಗಬಾರ್ದು. ನಮ್ಮದು ಕಡಿಮೆ 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 ಆಗಬಾರ್ದು. ದಿನಾ ದಿನ ಸಂಧ್ಯಾ ವಂದನೆ ಬೆಳೀಬೇಕು. ಮೀನು ಬೆಳೆಯಿತು, ಮೀನು ಬೆಳೆದದ್ದಲ್ಲ, ವೈವಸ್ವತ ಮನುವಿನ ಉಪಾಸನೆ ಅದು ಬೆಳೆಯಿತು ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಸಮುದ್ರದಲ್ಲಿ ಬಿಟ್ಟರೆ ಆ ಮತ್ಸ್ಯ ಹೇಳಿತಂತೆ, ನಾನು ಬಿಟ್ಟು ಹೋಗ್ತೀಯಾ, ನಿನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ನನಗೆಲ್ಲಿ ಶಕ್ತಿ, ದೇವರೇ ನನಗೆ ಗೊತ್ತಿಲ್ಲದೆ ಮೀನು ಅಂತ ಕರ್ಕೊಂಡು ಹೋದೆ, ದೇವರು ಅಂತ ಗೊತ್ತಿಲ್ಲ, ಇದು ಸಮುದ್ರಕ್ಕಿಂತಲೂ ಬೃಹತ್ತಾದ ಗುಣಸಾಗರ, ಗುಣಸಮುದ್ರ ನೀನು ಅಂತ ವರ್ಣನೆ ಮಾಡಿದರೆ ಆ ಮೀನು ಹೇಳಿತು, ನೋಡು ನಿನ್ನ ಕಷ್ಟಕಾಲದಲ್ಲಿ ನಾನು ಉದ್ಧಾರ ಮಾಡಲಿಕ್ಕೆ ಬಂದವ. 7 ದಿನಗಳಲ್ಲಿ ಮಳೆ ಧಾರಾಕಾರವಾಗಿ ಸುರಿದು ಎಲ್ಲ ಕಡೆ ಜಲಪ್ರಳಯ ಆಗುತ್ತೆ, ಚಿಂತೆ ಮಾಡಬೇಡ, ಇದೇ ದೋಣಿ ನಿನ್ನ ಮುಂದೆ ಬರ್ತದೆ, ಆ ದೋಣಿಯಲ್ಲಿ ಎಲ್ಲ ಸಾಮಗ್ರಿಗಳನ್ನು ಇಟ್ಟು ಕೂಡು, ನಿನಗೆ ಭಯ ಇಲ್ಲ, ಸಪ್ತರ್ಷಿಗಳು ಈ ದೋಣಿಯಲ್ಲಿ ಕೂತಿರ್ತಾರೆ, ಈ ದೋಣಿ ಮುಂದೆ ಸಾಗಬೇಕು, ಅದು ಎಳ್ಕೊಂಡು ಹೋಗಬೇಕಾದ್ರೆ ಯಾರು ಅಂತ ಆಲೋಚನೆ ಮಾಡಬೇಡ, ನಾನೇ ಎಳ್ಕೊಂಡು ಹೋಗ್ತೇನೆ, ನನ್ನನ್ನು ಆ ದೋಣಿಗೆ ಕಟ್ಟು, ನಿನ್ನನ್ನು ಇಡೀ ಪ್ರಳಯ ಕಾಲ ಇಡೀ ನಿನ್ನನ್ನು ರಕ್ಷಣೆ ಮಾಡ್ತೇನೆ, ಮುಂದಿನ ಮನ್ವಂತರಕ್ಕೆ ಅಣಿ ಮಾಡ್ತೇನೆ ಅಂತ ಹೇಳಿತು. ಸರಿ ನೋಡು ಅಂತ ಹೇಳಿ ಆ ಮೀನು ಹೋಯಿತು. 7ನೇ ದಿನದಲ್ಲಿ ಮಳೆ ಧಾರಾಕಾರವಾಗಿ ಸುರಿಯಿತು. ಅದೇ ದೋಣಿಯನ್ನು ಹತ್ತಿದ, ಸಪ್ತರ್ಷಿಗಳ ಜೊತೆಗೆ ಕೂಡಿದ, ಎಲ್ಲ ಸಾಮಗ್ರಿಗಳನ್ನು ಕಟ್ಟಿಕೊಂಡು ಬಂದ. ಆ ಮೀನನ್ನು ದೋಣಿಗೆ ಕಟ್ಟಿದ. ಮೀನು ಆ ದೋಣಿಯನ್ನು ಎಳ್ಕೊಂಡು ಹೋಯಿತು. ಮತ್ಸ್ಯ ಪುರಾಣವನ್ನು ಹೇಳಿತು. ಅವನು ಹೇಳಿದ್ದು ಪುರಾಣವೇ ಮತ್ಸ್ಯ ಪುರಾಣ ಆಯಿತು. ಮತ್ಸ್ಯರೂಪಿಯಾಗಿ ಭಗವಂತನಿಂದ ನಿರಂತರ ಪ್ರಳಯ ಇಡೀ ಪಾಠ ಕೇಳುವ ಯೋಗ. ಇಡೀ ಜಗತ್ತು ನಿದ್ರೆ ಮಾಡುವಾಗ ಎಚ್ಚೆತ್ತುಕೊಂಡದ್ದಷ್ಟೇ ಅಲ್ಲ, ಭಗವಂತನ ಬಗ್ಗೆ ಜಾಗೃತಿಯ ದೊಡ್ಡ ಯೋಗ ಅವನಿಗೆ ಸಿಕ್ಕಿತು ಅಂತ ಭಾಗವತ ಹೇಳಿತು. ನಮ್ಮದೂ ಅಷ್ಟೇ. ದೋಣಿ ಅಂತಂದರೆ ದೇವರು ಕೊಟ್ಟ ದೋಣಿ, ಅಂದರೆ ಇದೇ ಶರೀರನೇ ದೇವರು ಕೊಟ್ಟ ದೋಣಿ. ಈ ದೋಣಿಯಲ್ಲಿ ಸಪ್ತರ್ಷಿಗಳನ್ನು ಇಟ್ಟಿದ್ದಾನೆ. ಸಪ್ತರ್ಷಿಗಳು ಅಂತಂದರೆ 7 ಇಂದ್ರಿಯಗಳು. 6 ಇಂದ್ರಿಯ ಇದೆ, 7 ಇಂದ್ರಿಯ ಯಾವುದು ಅಂತ ನಮಗೆ ತಲೆಬಿಸಿ. ಆ 7 ಇಂದ್ರಿಯ ಯಾವುದು ಅಂತಂತಂದರೆ ಮನೋಬುದ್ಧಿ ಇತು, ಶ್ರೋತ್ರ ಚಕ್ಷು ಸ್ಪರ್ಶನಂಚ ರಸನಂಗ್ರಾಣಮೇವಚ 5 ಹೊರಗಿನ ಇಂದ್ರಿಯ ಆದರೆ, ಮನಸ್ಸು ಬುದ್ಧಿ ಅನ್ನುವಂತಹ 2 ಇಂದ್ರಿಯಗಳು ಒಳಗಿನ ಇಂದ್ರಿಯಗಳು. 7 ಇಂದ್ರಿಯಗಳು. ಆ 7 ಇಂದ್ರಿಯಗಳು ಅಂದರೆ ಸಪ್ತರ್ಷಿಗಳ ಹಾಗೆ ಜ್ಞಾನವನ್ನು ಕೊಡುವವರು. ಅವರ ಜೊತೆಗೆ ಈ ದೋಣಿಯಲ್ಲಿ ಸಾಗಬೇಕು. ದೋಣಿ ಸಾಗಬೇಕಾದರೆ ಆ ವೈವಸ್ವತ ಮನು ಅದಕ್ಕೆ ಮೀನನ್ನು ಕಟ್ಟಿದ. ಈ ದೋಣಿಗೂ ಕೂಡ ಭಗವಂತನ ಜೋಡಣೆ ಮಾಡಬೇಕಾದ್ದು. ಭಗವಂತ ಇಲ್ಲಿದ್ದಾನೆ ಅಂತ ನಾವು ಅನುಸಂಧಾನ ಮಾಡಿದರೆ ಆ ಮೀನು ಕರ್ಕೊಂಡು ಹೋದಾಗೆ
ಈ ದೋಣಿಯನ್ನು ಕೂಡ ನಮ್ಮನ್ನು ಪ್ರಳಯ ಇಡೀ ಲಯ ಇಡೀ ಅಜ್ಞಾನದ ಕಾಲದಲ್ಲಿ ನಮ್ಮನ್ನು ಜ್ಞಾನ ಕೊಟ್ಟು ಅದು ರಕ್ಷಣೆ ಮಾಡ್ತಾನೆ ಅನ್ನೋ ಅನುಸಂಧಾನ ನಾವು ಮಾಡಬೇಕಾದ್ದು. ನವಸ್ಕಂದದಲ್ಲಿ ರಾಜರುಗಳ ಪರಿಚಯ ನಮಗೆ ಮಾಡಿಸಿಕೊಡ್ತಾರೆ. ಈ ದೇಶವನ್ನು ಆಳಿದ ರಾಜರು ಹೇಗೆ ದೇಶವನ್ನು ಆಳಿದ್ದಾರೆ, ಅವರ ಚಿಂತನೆ ಹೇಗಿತ್ತು ನೋಡಲಿಕ್ಕೆ ಅವರು ರಾಜರು. ಆದರೆ ಭಗವಂತನ ಅನುಸಂಧಾನ ಬಿಡಲೇ ಇಲ್ಲ. ದೇವರ ಪೂಜೆ, ಪಾಠ, ಪ್ರವಚನ ಎಲ್ಲಿಯೂ ಕೊರತೆ ಇರಲಿಲ್ಲ. ನಮ್ಮ ರಾಜರ ಭವ್ಯವಾದ ಪರಂಪರೆ ಹಾಗೆ. ರಾಜ ಅಂತಂದರೆ ರಾಜತೆ ಬರೀ ಜನರ ಮುಂದೆ ಮಾತ್ರ ರಾಜತೆ ಅಲ್ಲ, ಶಾಸ್ತ್ರದಲ್ಲಿಯೂ ವಿರಾಜಮಾನರಾದವರು. ಒಳ್ಳೆಯ ಅನುಷ್ಠಾನ, ಭಗವಂತನ ಭಕ್ತಿ ಭಜನೆಗಳು ಯಾವುದಕ್ಕೂ ಕೊರತೆ ಇರಲಿಲ್ಲ. ವಿಷ್ಣು ಪೃಥಿವೀಪತಿ ಅಂತ. ಭೂಮಿಯನ್ನು ಆಳಬೇಕಾದರೆ ವಿಷ್ಣುವೇ ಆಳಬೇಕು. ಭೂಮಿಯ ಗಂಡ ವಿಷ್ಣು ಅಲ್ವಾ? ಹಾಗಾಗಿ ವಿಷ್ಣು ಇಲ್ಲದೆ ಭೂಮಿಯನ್ನು ಆಳಲಿಕ್ಕೆ ಸಾಧ್ಯ ಇಲ್ಲ. ರಾಜರುಗಳ ಒಳಗೆ ವಿಷ್ಣು ಭಗವಂತ ಒಳಗೆ ಕೂತು ರಾಜ್ಯಭಾರ ಮಾಡ್ತಾನೆ. ರಾಜರಿಗೆ ಈ ಅನುಸಂಧಾನ ಇರಬೇಕು. ನನ್ನೊಳಗೆ ದೇವರು ಕೂತು ಎಲ್ಲವನ್ನೂ ಆಡಳಿತವನ್ನು ಸಸೂತ್ರವಾಗಿ ನಡೆಸ್ತಾನೆ. ದೇವರು ನಡೆಸಿದರೆ ಆ ದೇಶ ಒಳ್ಳೆಯ ದಿಕ್ಕಿನಲ್ಲಿ ಸಾಗ್ತದೆ ಅಂತ ಆ ರಾಜರುಗಳ ಪಟ್ಟಿಯನ್ನು ಮಾಡ್ತಾ ಹೇಳ್ತಾರೆ. ಆ ಪರಂಪರೆ ಹೇಗೆ ಬಂತು? ಭಗವಂತನ ನಾಭಿಕಮಲದಲ್ಲಿ ಬ್ರಹ್ಮದೇವರ ಆವಿರ್ಭಾವ. ಬ್ರಹ್ಮದೇವರಿಂದ ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ ಎಲ್ಲ ಬಂದರು. ಮರೀಚಿಯ ಮಗನಾಗಿ ಕಶ್ಯಪರು ಬರ್ತಾರೆ. ಕಶ್ಯಪರ ಮಗ ಸೂರ್ಯದೇವರು. ಅವನಿಗೆ ವಿವಸ್ವಾನ್ ಅಂತ ಹೆಸರು. ಆ ವಿವಸ್ವನ್ನ ಮಗನೇ ವೈವಸ್ವತ ಮನು. ಅವನನ್ನು ಶ್ರಾದ್ದದೇವ ಅಂತ ಕರೀತಾರೆ. ಅವನ ಕಥೆಯನ್ನೇ ನಾವು ನೋಡಿದ್ದು. ಮತ್ಸ್ಯಾವತಾರ ಅವನಿಗೆ ಅನುಗ್ರಹ ಮಾಡಿದ್ದು. ವೈವಸ್ವತ ಮನುವಿಗೆ ಸಂಜ್ಞಾದೇವಿಯ ಜೊತೆಗೆ ಕಲ್ಯಾಣೋತ್ಸವ ನಡೀತದೆ. ಆದರೆ ಅವನಿಗೆ ಸಂತಾನ ಇರಲಿಲ್ಲ. ಈ ಕತೆ ಹಾಗೆಯೇ ಹೇಳ್ತಾರೆ. ಮಕ್ಕಳಿಲ್ಲ ಅಂತ. ಮಕ್ಕಳಿಲ್ಲ ಅಂದರೆ ಅವರು ಅಸಮರ್ಥರು ಅಂತ ಅರ್ಥ ಅಲ್ಲ. ಅವರಿಗೆ ಯಜ್ಞದ ಪ್ರಸಾದ ರೂಪವಾದ ಸಂತಾನ ಬೇಕು ಅಂತ ಅದರ ಅರ್ಥ. ಹಾಗಾಗಿ ಯಜ್ಞ ಮಾಡಿ ಅದರ ಪ್ರಸಾದ ರೂಪವಾದ ಸಂತಾನವನ್ನು ಪಡೀತಾರೆ. ವೈವಸ್ವತ ಮನು ಮಕ್ಕಳಾಗದೇ ಇದ್ದಾಗ ವಸಿಷ್ಠರ ಹತ್ರ ನಿವೇದಿಸಿಕೊಳ್ತಾನೆ. ವಸಿಷ್ಠರೇ, ಸಂತಾನ ಇಲ್ಲ. ವಸಿಷ್ಠರು ಹೇಳಿದರು, ಯಜ್ಞದಿಂದ ಎಲ್ಲವೂ ಸಿಗ್ತದೆ, ಹಾಗೆ ಯಜ್ಞ ಮಾಡೋಣ ಅಂತ. ಯಜ್ಞ ಮಾಡ್ತಾರೆ. ಯಜ್ಞದಲ್ಲಿ ಭಗವಂತ ಪ್ರೀತನಾಗಿ ಅವನಿಗೆ ಸಂತಾನ ಕೊಡ್ತಾನೆ. ವೈವಸ್ವತ ಮನುವಿಗೆ ಸಂತತಿ ಮಗು ಆಗುತ್ತೆ. ಆದರೆ ಅವನಿಗೆ ಇಷ್ಟವಾದ ಮಗು ಸಿಗಲಿಲ್ಲ. ಯಾವುದು ಇಷ್ಟವಾದ ಮಗು? ನಮ್ಮಲ್ಲಿ ಹಾಗೆ ನೋಡಿ, ಗಂಡು ಹೆಣ್ಣು ಅಂದರೆ ಗಂಡು ಇಷ್ಟವಾದ ಮಗು. ಅಯ್ಯೋ, ಹೆಣ್ಣು ಮಗ ಆಯಿತು ಅಂತ. ವೈವಸ್ವತ ಮನುವಿನ ಪ್ರಶ್ನೆ ಏನು ಅಂತಂದರೆ, ನಾವು ಗಂಡು ಸಂತಾನ ಬೇಕು ಅಂತ ಹೋಮ ಮಾಡಿಸಿದ್ದು, ಹೆಣ್ಣು ಮಗು ಆಯಿತು. ಗಲಾಟೆ ಮಾಡಿದ ವೈವಸ್ವತ ಮನು. ವಸಿಷ್ಠರಿಗೆ ಸರಿಯಾಗಲಿಲ್ಲ, ಎಲ್ಲಿಯೋ ತೊಂದರೆ ಆಗಿದೆ. ವಸಿಷ್ಠರು ಹೇಳಿದರು, ಮಂತ್ರ, ದ್ರವ್ಯ, ಕ್ರಿಯೆ ಎಲ್ಲ ಚೆನ್ನಾಗಿಯೇ ಮಾಡಿದ್ದೇವೆ, ಮತ್ತು ಯಾಕೆ ಹೆಣ್ಮಗು ಹುಟ್ಟಿತು? ವಿಚಾರ ಮಾಡಿದರು. ಮಂತ್ರ ಎಂಬುದು ಅನ್ಯತಾ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮಂತ್ರ ಲೋಪ ಇಲ್ಲ. ಮಂತ್ರವನ್ನು ಹೇಳಿದ ಋತ್ವಿಕ್ಕುಗಳ ದೋಷ ಇಲ್ಲ, ದ್ರವ್ಯ ದೋಷ ಇಲ್ಲ. ಒಳ್ಳೆಯ ಅಜ್ಜ, ಒಳ್ಳೆಯ ಸವಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಕರ್ಮಗಳು ಮತ್ತು ಯಾಕೆ ಹೆಣ್ಮಗು ಹುಟ್ಟಿತು ಅಂತಂದರೆ ವಿಚಾರ ಮಾಡಿದರು. ನೇರ ಅಧ್ವರ್ಯುವಿನ ಹತ್ರನೇ, ಹೋತೃವಿನ ಹತ್ರ, ಹೋಮ ಮಾಡುವವನ ಹತ್ರನೇ ಕೇಳಿದರು. ಹೋತೃ ಹೋಮ ಮಾಡುವಾಗ ಮನಸ್ಸೇನಾದರೂ ವಿಚಲಿತ ಆಯಿತಾ? ನಾವು ಹೋಮ ಮಾಡುವಾಗ ಪುರೋಹಿತರಿಗೆ ಕಿರಿಕಿರಿ ಮಾಡಬಾರದಂತೆ. ಮಾಡಿದರೆ, ಅವ್ಯವಸ್ಥೆ ಮಾಡಿದರೆ ಅದಕ್ಕೆ ನಾವೇ ಹೊಣೆಗಾರರಾಗ್ತೇವೆ. ಅವನು ಪೂಜೆ ಮಾಡುವಾಗ, ಪ್ರವಚನ ಮಾಡುವಾಗ, ಧ್ಯಾನ ಮಾಡುವಾಗ ಯಾರಿಗೂ ನಾವು ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ. ಹಾಗೆಯೇ ಅವನು ಹೋಮ ಮಾಡುವಾಗ ಏನಾದರೂ ತೊಂದರೆ ಆಯಿತು ನಿನಗೆ ಅಂತ ಪ್ರಧಾನ ಋತ್ವಿಕನ್ನು ಕೇಳಿದರು. ಯಾಕೆ ಅಂತ ಅವನಿಗೆ ಕೇಳಿದ. ಅಲ್ಲ, ಗಂಡು ಮಗು ಬೇಕು ಅಂತ ನಮ್ಮದು ನಿರ್ಧಾರ ಇದ್ದದ್ದು, ಹೆಣ್ಮಗು ಯಾಕಾಯಿತು ಅಂತ ಅವನು ಹೇಳಿದ. ಹೌದು ಅಂತ ಹೇಳಿದ. ನಾನು ಪೂರ್ಣಾವತಿ ಕೊಡಬೇಕು, ಕೊಡುವಾಗ ಕಿವಿಯಲ್ಲಿ ಗುಯ್ 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 ಅಂತ ಹೇಳಿದರು. ಅವನು ಏನು ಗುಯ್ ಗುಯ್ ಅಂತ ಹೇಳಿದರು? ಹೆಣ್ಣು ಮಗು ಬೇಕು ಅಂತ ಹೇಳಿದರು ಅಂತ. ವಯಸ್ಸವನಿಗೆ ಕೋಪ ಅಂತು. ಯಾರು ಹೇಳಿದರು ಅಂತ? ನಿಮ್ಮ ಮನೆಯವರು ಹೇಳಿದ್ದು ಅಂತ ಹೇಳಿದ. ಅಂದರೆ ಸಂಜ್ಞಾದೇವಿ ಹೇಳಿದ್ಲು, ಸಂಜೆ ಮಾಡಿ ಹೇಳಿದ್ಲು, ಪುರೋಹಿತರೇ ಪೂರ್ಣಾವತಿ ಆಗ್ತಾ ಇದೆ,
ಗಂಡು ಬೇಡ, ಹೆಣ್ಣು ಮಗು ಬೇಕು. ಗಂಡ ಹೆಂಡತಿಯಲ್ಲೇ ವೈಮನಸ್ಸೆ ಇತ್ತು ನೋಡಿ. ಹೋಮದಲ್ಲಿ ಯಾರೂ ಹೊಣೆಗಾರರಲ್ಲ, ಯಜಮಾನಿನೇ ಹೊಣೆಗಾರ್ತಿ ಆಗ್ತಾಳೆ. ಅವಳು ಹೆಂಡತಿ ಹೇಳಿದ್ದಕ್ಕೆ ಪುರೋಹಿತರು ಹೇಳಿದರು, ಪೂರ್ಣಾವತಿ ಕೊಡುವಾಗ ಹೆಣ್ಣು ಮಗು ಆಗಲಿ ಅಂತ. ಹೆಣ್ಣು ಮಗು ಆಯಿತು. ವಸಿಷ್ಠರು ಕೇಳಿದರು ವಯಸ್ಸುದ ಮನುವಿನ ಹತ್ರ, ನಮ್ಮದು ಯಾರ್ದು ತಪ್ಪಿಲ್ಲ, ನಾವೆಲ್ಲ ಪರ್ಫೆಕ್ಟ್, ನಾವೇ ಚೆನ್ನಾಗಿ ಮಾಡಿದ್ದೇವೆ, ನಿನ್ನ ಮನೆಯವ್ರ ಹತ್ರ ಕೇಳೋದು. ಮನೆಯವರಿಗೆ ಫೋನ್ ಮಾಡಿ ಕೇಳಿದ, ಅಮ್ಮ ಸಂಜ್ಞಾದೇವಿ ನೀನು ಕೇಳಿದ್ದ ಹೌದಾ? ಹೌದ್ರಿ, ನನಗೆ ಹೆಣ್ಣು ಮಗು ಬೇಕು. ನೋಡು, ನಾವು ಗಂಡು ಮಗುವೇ ಸಂಕಲ್ಪ ಮಾಡಿದ್ದಲ್ವಾ? ಹೌದ್ರಿ, ಹೆಣ್ಣು ಬೇಕು. ವಯಸ್ಸವನು ಹೇಳಿದ, ಗಲಾಟೆ ಮಾಡಿದ, ವಸಿಷ್ಠರೇ ಇದು ಆಗುವುದಿಲ್ಲ, ಗಂಡೇ ಬೇಕು. ಗಂಡಸರು ಯಾವುದು ಗಂಡಸರ ತನ ಬಿಟ್ಟು ಕೊಡೋದಿಲ್ಲ ಅವರು ಹೇಳಿದರು ಗಂಡು ಮಗುವೇ ಬೇಕು. ವಸಿಷ್ಠರು ಹೇಳಿದರು ನೆಕ್ಸ್ಟ್ ಇದ್ದು ಗಂಡಾಗುವುದಾ ಅಂತ. ಅದಾಗುವುದಿಲ್ಲ, ಈಗ ಬಂದದ್ದೇ ಗಂಡಾಗಬೇಕು. ಎಂಥ ಗಂಡ ಅಂತ ನೋಡಿ ಪುರೋಹಿತರಿಗೆ. ಯಾರೋ ಮಾಡಿದ ಅನ್ಯಾಯ, ಯಾರೋ ತಲೆ ಕೊಡಬೇಕಾಯಿತು. ವಯಸ್ಸವನು ಹೇಳಿದ ಗಂಡು ಮಗು ಬೇಕು. ವಸಿಷ್ಠರು ಹೇಳಿದರು ಚಿಂತೆ ಮಾಡಬೇಡ, ಇನ್ನೊಂದು ಆಹುತಿ ಕೊಡೋಣ, ಹೋಮ ಮಾಡೋಣ, ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಆಯಿತು ಅಂತ ಹುಟ್ಟಿದ ಮಗು ಹೆಣ್ಣು. ವಸಿಷ್ಠರ ಮಂತ್ರಶಕ್ತಿ ಅದು ಎಷ್ಟು ಅಂತಂದರೆ ನೋಡಿ, ಸಂತಾನ ಇರಲಿಲ್ಲ, ಮಂತ್ರ ಸಂತಾನವನ್ನು ಕೊಟ್ಟಿತು. ಆ ಸಂತಾನ ಹೆಣ್ಣಾಯಿತು, ಗಂಡಾಗಬೇಕು ಅಂತ ಹೇಳಿದರು. ಮಂತ್ರಶಕ್ತಿಯಿಂದ ಹೆಣ್ಣು ಗಂಡಾಯಿತು. ವಸಿಷ್ಠರ ಮಂತ್ರದ ಶಕ್ತಿ ಅಂದರೆ ಅಷ್ಟು, ಮಂತ್ರಕ್ಕೇ ಶಕ್ತಿ. ವಸಿಷ್ಠರ ಮಂತ್ರದ ಶಕ್ತಿ ಅಂತಂದರೆ ಅದು ವಿಶಿಷ್ಟವಾದ್ದು. ಆದ್ದರಿಂದ ಹೆಣ್ಣು ಹೋಯಿತು, ಗಂಡಾಯಿತು. ಅದು ಪ್ಲಾಸ್ಟಿಕ್ ಸರ್ಜರಿ ಅಲ್ಲ, ಮಂತ್ರ ಸರ್ಜರಿ. ಆ ಮಂತ್ರಕ್ಕೆ ಅಷ್ಟು ತಾಕತ್ತಿತ್ತು. ಹೆಣ್ಣು ಹೋಗಿ ಗಂಡು ಮಗುವಾಯಿತು. ಸುದ್ಯುಮ್ನ ಅಂತ ಹೆಸರಿಡ್ತಾರೆ ಆ ಮಗುವಿಗೆ. ಅದು ಮೊದಲು ಇಳ ಅಂತ ಹೆಸರಿಟ್ಟಿದ್ರು ಹೆಣ್ಣು ಮಗುವಾದಾಗ. ಯಾವಾಗ ಗಂಡಾಯಿತು ಸುದ್ಯುಮ್ನ. ಹೇಗೆ ಕರಿಬೇಕು? ಇಲ ಅಂತ ಕರಿಬೇಕಾ, ಸುದ್ಯುಮ್ನ ಅಂತ ಕರಿಬೇಕಾ? ಈಗ ಗಂಡು ಸುದ್ಯುಮ್ನ ಅಂತ ಕರೆದರು. ವಯಸ್ಸವನಿಗೆ ಸಂತೋಷ ಆಯಿತು. ತನ್ನ ಉತ್ತರಾಧಿಕಾರಿ ಸುದ್ಯುಮ್ನ ಅಂತ. ಸುದ್ಯುಮ್ನ ಕುದುರೆಯಲ್ಲಿ ಕೂತು ಅವನು ಸಂಚಾರ ಮಾಡ್ತಿದ್ದ. ಒಂದು ವಿಶಿಷ್ಟವಾದ ವನ, ರುದ್ರದೇವರ ವನ, ರುದ್ರದೇವರು ಪಾರ್ವತಿಯರು ವಿಹಾರ ಮಾಡುವ ವನ. ಆ ವನಕ್ಕೆ ಪ್ರವೇಶ ಮಾಡಿದ. ಪ್ರವೇಶ ಮಾಡಿದರೆ ಆ ಕುದುರೆ ಗಂಡಿದ್ದದ್ದು ಹೆಣ್ಣಾಯಿತು. ಸುದ್ಯುಮ್ನ ಮತ್ತೆ ಹೆಣ್ಣಾದ. ಅವನೊಟ್ಟಿಗೆ ಬಂದವರೆಲ್ಲ ಹೆಣ್ಣಾದರು. ಏನು 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 ಅಂತ ನೋಡ್ತಾನೆ, ಎಲ್ಲ ಹೆಣ್ಣು, ಎಲ್ಲರೂ ಹೆಣ್ಣು. ಅದು ಏನು ಅಂತಂದರೆ ರುದ್ರದೇವರು ಪಾರ್ವತಿಯರು ವಿಹಾರ ಮಾಡುವ ಜಾಗ. ಪಾರ್ವತಿ ದೇವಿಯರು ವಿಹಾರ ಮಾಡುವಾಗ ಈ ಋಷಿಮುನಿಗಳು ಕಿರಿಕಿರಿ ಅಂತ ಬರ್ತಿದ್ರಂತೆ. ಅದನ್ನು ನೋಡಿ ಪಾರ್ವತಿ ದೇವಿಯರು ಹೇಳಿದರು, ನಮ್ಮ ವಿಹಾರದ ಜಾಗ, ಹೆಣ್ಮಕ್ಕಳು ತಿರುಗಾಡುವ ಜಾಗದಲ್ಲಿ ಗಂಡಸರು ಯಾಕೆ ಬರಬೇಕು ಅಂತ. ಆವಾಗ ರುದ್ರದೇವರು ಹೇಳಿದರು, ಅಮ್ಮ ಚಿಂತೆ ಮಾಡಬೇಡ, ಈ ಕಾಡಿಗೆ ಯಾರೇ ಬರಲಿ ಅವರು ಹೆಣ್ಮಕ್ಕಳಾಗಿ ಬಿಡ್ತಾರೆ, ಗಂಡಸರು ಬಂದರೆ ಹೆಣ್ಮಕ್ಕಳಾಗಬೇಕು ಅಂತ ಅವರು ಶಪಿಸಿಬಿಟ್ರು. ಅವರ ಶಾಪದಿಂದಾಗಿ ಎಲ್ಲ ಹೆಣ್ಮಕ್ಕಳು. ಸುದ್ಯುಮ್ನ ಹೋದ, ಮತ್ತೆ ಇಲ ಆಗಿಬಿಟ್ಟ. ವಯಸ್ಸು ಮನೆಗೆ ಸಮಸ್ಯೆ ಆಯಿತು. ಇವನು ರಾಜ ಅಂತ ಹೇಳೋದ, ರಾಣಿ ಅಂತ ಹೇಳೋದ, ಏನು ವೇಷ ಆಗುದು? ಗಂಡು ವೇಷ ಹಾಕುದ? ಒಮ್ಮೆ ಗಂಡಾಗ್ತಾನೆ, ಹೆಣ್ಣಾಗ್ತಾನೆ, ಮತ್ತೆ ಹೆಣ್ಣಾದ. ಜನರ ಮುಂದೆ ಈ ಹೆಣ್ಣು ಅಂತ ತೋರಿಸಿಕೊಡೋದ. ಅವರಿಗೆ ಭಾಳ ಸಂಕೋಚ ಆಯಿತು. ಕೊನೆಗೆ ವಸಿಷ್ಠರ ಮೂಲಕ ಮತ್ತೆ ರುದ್ರದೇವರಿಗೆ ಭಿನ್ನಹ ಇಟ್ಟ. ರುದ್ರದೇವರು ಹೇಳಿದರು, ನನ್ನ ಶಾಪನೂ ಇದೆ, ನಿನ್ನ ಭಿನ್ನಹನೂ ಇದೆ. ಹಾಗಾದರೆ ಎರಡನ್ನೂ ಸಮತೋಲನೆ ಮಾಡೋಣ. ಹೇಗೆ ಅಂತಂದರೆ 1 ತಿಂಗಳು ಸುದ್ಯುಮ್ನ, 1 ತಿಂಗಳು ಇಲ, 1 ತಿಂಗಳು ಗಂಡು, 1 ತಿಂಗಳು ಹೆಣ್ಣು. ವಯಸ್ಸದ ಮನೆಗೆ ತಲೆ ಕೆಟ್ಟು ಹೋಯ್ತಂತೆ. ಹೇಗೆ ಪರಿಚಯ ಮಾಡಿಕೊಡ್ಬೇಕು? ನನ್ನ ಮಗ ಅಂತ ಹೇಳಬೇಕಾ, ನನ್ನ ಮಗಳು ಅಂತ ಹೇಳಬೇಕಾ ಅಂತ ತೋಚಲೇ ಇಲ್ಲದಿದ್ದ ಸ್ಥಿತಿ ಅವನಿಗೆ ಬಂತಂತೆ. ಇದರ ಮಧ್ಯದಲ್ಲಿ ಆ 1 ತಿಂಗಳು ಹೆಣ್ಣಾಗಿದ್ದಲ್ಲ, ಹೆಣ್ಣಾಗಿದ್ದ ಅಂತ ಹೇಳಬೇಕಾ, ಹೆಣ್ಣಾಗಿದ್ಲು, ಈ ಲಿಂಗಜ್ಞಾನನೂ ಸಮಸ್ಯೆನೇ. ಆವಾಗ ಈ ಚಂದ್ರನ ಮಗ ಬುಧ, ಅವನಿಗೂ ಈ ಇಲಾನಿಗೂ ಪರಿಚಯ ಆಯಿತು. ಪರಿಚಯ ಆಗಿ ಮದುವೆನೂ ಮಾಡಿಕೊಂಡ್ರು. ಹೇಗೆ ಮದುವೆ ಮಾಡು ಅಂದರೆ, ಮದುವೆ ಆದ್ದು ಹೇಗೆ ಅಂದರೆ 1 ತಿಂಗಳು ಹೆಣ್ಣಾಗಿರುವಾಗ ಮದುವೆ. ಬುಧನ ಜೊತೆಗೆ ಮದುವೆ ಆಯಿತು. ಅದು ಆಚೆ ಕಡೆ ಹೋಯಿತು, ಚಂದ್ರವಂಶಕ್ಕೆ ಹೋಯ್ತದು. ಸೂರ್ಯವಂಶ, ಸೂರ್ಯನ ಮಗನೋ ಸೂರ್ಯನ ಮಗಳೋ ಚಂದ್ರವಂಶಕ್ಕೆ ಹೋಗಿ ಸೇರ್ತಾಳೆ. ಇಲ್ಲಿಂದ ಅಲ್ಲಿಗೆ ಲಿಂಕ್. 2 ವಂಶಗಳನ್ನು ವರ್ಣನೆ ಮಾಡ್ತಾರೆ, ಸೂರ್ಯವಂಶ, ಚಂದ್ರವಂಶ ಅಂತ. ಇದು
ವಾದಿರಾಜರು ಬರೀತಾರೆ, ಅದು ಭಿನ್ನ ಭಿನ್ನ ಕಾಲದಲ್ಲಿ ನಡೆದಂಥದ್ದಲ್ಲ. ನಮಗೇನು ಕಲ್ಪನೆ ಇದೆ? ಸೂರ್ಯವಂಶ, ಚಂದ್ರವಂಶ, ಹಗಲು, ಆಮೇಲೆ ರಾತ್ರಿ, ಮೊದಲು ಸೂರ್ಯವಂಶ, ರಾತ್ರಿಯ ಚಂದ್ರವಂಶ. ಹಾಗಿಲ್ಲ, ಏಕಕಾಲದಲ್ಲಿ ಹೇಗೆ ಗಂಗೆ ಯಮುನೆ ಏಕಕಾಲದಲ್ಲಿ ಹರಿತಾರೆ, ಸೂರ್ಯವಂಶ ಚಂದ್ರವಂಶ ಏಕಕಾಲದಲ್ಲಿ ಬೆಳೆದು ಬಂದದ್ದು. ಸೂರ್ಯವಂಶದಿಂದ ಚಂದ್ರವಂಶಕ್ಕೆ ಗಿಫ್ಟ್, ಚಂದ್ರವಂಶದಿಂದ ಸೂರ್ಯವಂಶಕ್ಕೆ, ಹೀಗೆ ಕೊಟ್ಟುಕೊಳ್ಳುವ ವ್ಯವಹಾರಗಳು ಅದು ನಡೆದಿತ್ತು. ಈ ಕತೆ ಮುಂದೆ ಚಂದ್ರವಂಶದ ವಿವರಣೆಯಲ್ಲಿ ನಮಗೆ ಗೊತ್ತಾಗುತ್ತೆ. ವೈವಸ್ವತಮನು ತಲೆಕೆಟ್ಟು ಹೋಯಿತು. ಈ ಸುದ್ದಿಮ್ನನನ್ನು ಕಟ್ಟಿಕೊಂಡು ನಮಗೆ ಆಗುವುದಿಲ್ಲ ಅಂತ ವಸಿಷ್ಠರ ಹತ್ರ ನಿವೇದಿಸಿಕೊಳ್ತಾನೆ. ವಸಿಷ್ಠರು ಹೇಳಿದರು, ಹಾಗಾದರೆ ಇನ್ನೊಂದು ಹೋಮ ಮಾಡುವ ಅಂತ ಮತ್ತೊಂದು ಹೋಮ ಮಾಡ್ತಾರೆ. ಆ ಹೋಮದಲ್ಲಿ ಮೊದಲೇ ಕರಾರಾಗಿತ್ತು, ಹೆಣ್ಣಿಗೆ ಪ್ರವೇಶನೇ ಇಲ್ಲ ಅಂತ, ಎಲ್ಲ ಗಂಡು ಆಯಿತು ಅಂತ. ಎಷ್ಟು 10 ಮಂದಿ ಮಕ್ಕಳು, ಇಕ್ಷ್ವಾಕು ಪ್ರಭೃತಿ, ಇಕ್ಷ್ವಾಕು ದೃಗ ಶರ್ಯಾತಿ ಅಂತ 10 ಮಂದಿ ಮಕ್ಕಳ ಅಪ್ಪ ಆಗ್ತಾನೆ ವೈವಸ್ವತಮನು. ಮಂತ್ರದ ಶಕ್ತಿ ಅಂದರೆ ಹಾಗಿದೆ. ಸಂತಾನವೇ ಇಲ್ಲದವರಿಗೆ ಸಂತಾನ. ಹೆಣ್ಣು ಅಂತ ಬೇಕು ಅಂತ ಬಯಸಿದರೆ ಹೆಣ್ಣು, ಗಂಡು ಬೇಕು ಅಂತ ಬಯಸಿದರೆ ಗಂಡು. 10 ಮಕ್ಕಳು ಬೇಕು ಅಂದರೆ ಅಷ್ಟನ್ನೂ ಹೊತ್ತು ಕೊಡ್ತದೆ ಅದು. ಮಂತ್ರಶಕ್ತಿ, ಹೋಮದ ಶಕ್ತಿ. ನಾವೆಂದೂ ಅದನ್ನು ಅವಮಾನ ಮಾಡಬಾರ್ದು. ನಮ್ಮ ಶ್ರದ್ಧೆ ಹೇಗಿದೆ ಹಾಗೆ ಅದು ಫಲವನ್ನು ಕೊಡ್ತದೆ. ಶರ್ಯಾತಿ ಅಂತ ಒಬ್ಬ ರಾಜ. ಆ ಶರ್ಯಾತಿ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಿದ್ದ. ರಾಜ್ಯಭಾರ ಮಾಡುವಾಗ ಒಂದು ದಿವಸ ಅವನು ಒಂದು ಕಾಡಿಗೆ ಪ್ರವೇಶ ಮಾಡ್ತಾನೆ, ತೋಟಕ್ಕೆ ಪ್ರವೇಶ ಮಾಡ್ತಾನೆ. ತನ್ನ ಮಗಳು ಸುಕನ್ಯೆ ಎಲ್ಲ ಕರ್ಕೊಂಡು ಇಡೀ ಪರಿವಾರ ಸಹಿತವಾಗಿ, ತನ್ನ ಸೇನಾ ಸಹಿತವಾಗಿ ಕಾಡಿಗೆ ಸಂಚಾರ ಮಾಡ್ತಾನೆ. ಆ ಕಾಡಲ್ಲಿ ಹೋದಾಗ ಇದ್ದಕ್ಕಿದ್ದಾಗೇ ಎಲ್ರಿಗೂ ಮಲಮೂತ್ರ ಬಂಧನೆ ಆಯಿತು. ಮಲನೂ ಇಲ್ಲ, ಮೂತ್ರನೂ ಇಲ್ಲ, ಸ್ತಬ್ಧಾಗಿ ಹೋಯಿತು. ಎಲ್ಲ ಸ್ತಬ್ಧರಾದರು. ರಾಜನ ಹತ್ರ ನಿವೇದಿಸಿಕೊಂಡರು, ರಾಜ ಇದು ಏನಿದು, ನಮಗೆ ಸಮಸ್ಯೆ ಆಗಿಬಿಟ್ಟಿದೆ ಅಂತ. ರಾಜ ಹೇಳ್ದ, ಯಾರ್ದೋ ಒಂದು ತಪ್ಪಿದೆ, ಯಾರೋ ಅನ್ಯಾಯ ಮಾಡಿದ್ದಾರೆ. ಯಾರು ಅನ್ಯಾಯ ಮಾಡಿತ್ತು ಅಂತ. ನಾವೇನು ಮಾಡಲಿಲ್ಲ, ನಾವು ಚೆನ್ನಾಗಿಯೇ ಇದ್ದೇವೆ ಅಂತ. ಕೊನೆಗೆ ಮಗಳು ಪುಟಾಣಿ ಸುಕನ್ಯಾ ಅವಳ ಹತ್ರ ಕೇಳ್ತಾರೆ, ಅಮ್ಮ ನೀನೇನಾದರೂ ತಪ್ಪು ಮಾಡಿದೆಯಾ? ಹೌದು ಅಂತ ಹೇಳಿದ್ರು. ಏನು ಮಾಡಿದಿ? ನೋಡಿ ಅಲ್ಲಿ ಹುತ್ತ ಇದೆ ಅಂತ ಅಪ್ಪನನ್ನು ಕರ್ಕೊಂಡು ಹೋದ್ಲು. ಆ ಹುತ್ತದಲ್ಲಿ 2 ರಂಧ್ರ ಇತ್ತು, ಅದನ್ನೂ ತೋರಿಸಿದಳು. ಹೌದು ಮಗಳೇ, ನೋಡಿ ಅಪ್ಪ ಅದರಲ್ಲಿ 2 ಕಣ್ಣಿದೆ ಅಂತ. ಕಣ್ಣು ಕಾಣ್ತಿರಲಿಲ್ಲ ಅಲ್ಲಿ. ಅದು ಏನಾಯಿತು ಅಂತಂದರೆ, ಆ ಸುಕನ್ಯೆ ಆ 2 ಹೊಳಪು ಪ್ರಕಾಶ ಹೊರಗೆ ಬರ್ತಿತ್ತಂತೆ. ಇವಳು ಕಡ್ಡಿ ಹಾಕಿ 2 ಆ ರಂಧ್ರವೊಂದಲ್ಲಿ ಕಡ್ಡಿ ಹಾಕಿದ್ಲು. ಅದರಿಂದ ರಕ್ತ ಬರಲಿಕ್ಕೆ ಪ್ರಾರಂಭ ಆಯ್ತಪ್ಪ ಅಂತ ವಿವರಣೆ ಕೊಡ್ತಾಳೆ. ಏನು ಅಂತಂದರೆ, ಅಲ್ಲಿ ಯಾರೋ ಒಬ್ಬರು ತಪಸ್ವಿಗಳು ತಪಸ್ಸು ಮಾಡಿರಬೇಕಮ್ಮ, ಅದವರ ಕಣ್ಣಿರಬೇಕು. ಕಣ್ಣಿಗೆ ನೀನು ಕಡ್ಡಿ ಹಾಕಿದ್ದಿ, ಹಾಗಾಗಿ ರಕ್ತ ಬರಲಿಕ್ಕೆ ಆರಂಭ ಆಯಿತು. ಹಾಗಾದರೆ ಅವರ ಹತ್ರನೇ ಪ್ರಾರ್ಥನೆ ಮಾಡೋಣ ಅಂತ ಒಳಗೆ ಪ್ರಾರ್ಥನೆ ಮಾಡಿದರು. ಋಷಿಗಳೇ, ನೀವು ಒಳಗೆ ಕೂತಿದ್ದೀರಿ, ನಿಮ್ಗೆ ಗೊತ್ತಿಲ್ಲ, ನನ್ನ ಮಗಳು ಅವಳು ಪುಟಾಣಿ, ಗೊತ್ತಿಲ್ಲದೆ ವಯಸ್ಸಹಜವಾದ ಚಾಪಲದಿಂದಾಗಿ ಅವಳು ಕಡ್ಡಿ ಹಾಕಿದ್ದಾಳೆ. ಹಾಗಾಗಿ ನಿಮಗೆ ನೋವಾಗಿರಬಹುದು, ನೀವು ಕ್ಷಮಿಸಿ, ಮಗಳನ್ನೂ ಕ್ಷಮಿಸಿ, ರಾಜನನ್ನೂ ಕ್ಷಮಿಸಿ. ಮಗಳ ಪಾಪ ಅದರ ಅಪ್ಪನ ಮೇಲೆ, ರಾಜನ ಮೇಲೆ, ಹಾಗಾಗಿ ಇಡೀ ದೇಶದ ಮೇಲೆ ನೀವು ಕ್ಷಮೆ ಮಾಡಿ ಅನುಗ್ರಹಿಸಿ ಅಂತ. ಕೋಪ ತಣ್ಣಗೆ ಆಗಲಿಲ್ಲ. ನಿಮಗೆ ಏನು ಬೇಕು ಎಲ್ಲ ಕೊಡ್ತೇನೆ, ಬೆಳ್ಳಿ ಕೊಡ್ತೇನೆ, ಬಂಗಾರ ಕೊಡ್ತೇನೆ. ಅವರ ಕೋಪ ತಣ್ಣಗೆ ಆಗಲಿಲ್ಲ. ಕೊನೆಗೆ ಹೇಳಿದ, ನನ್ನ ಮಗಳನ್ನೇ ನಿಮ್ಗೆ ಕೊಡ್ತೇನೆ. ಕೋಪ ತಣ್ಣಗಾಯಿತು, ಶಾಂತ ಆದರು. ಆಯಿತು ಅಂತ ಕ್ಷಮಿಸ್ತೇನೆ ಅಂತ ಹೇಳಿದರು. ಮಲಮೂತ್ರ ಎಲ್ಲ ಸಮ ಆಯಿತು, ಎಲ್ಲರೂ ಚೆನ್ನಾಗಿ ಆದರು. ನಮಗೆ ಕುತೂಹಲ ಇಷ್ಟು, ಅದೇನು ಚವನ ಋಷಿಗಳು ಒಳಗೆ ತಪಸ್ಸು ಮಾಡ್ತಿದ್ದದ್ದು. ಹಣ್ಣನ್ನು ಮುದುಕ ಅವರು ಚವನ ಅಲ್ಲ, ಬೆಳ್ಳಿ ಬಂಗಾರ ಏನು ಕೊಟ್ಟರೂ ಅವರ ಕೋಪ ಶಾಂತ ಆಗಲಿಲ್ಲ. ಹೆಣ್ಣನ್ನು ಕೊಡ್ತೇನೆ ಅಂತ ಹೇಳಿದಾಗ ಯಾಕೆ ಕೋಪ ಶಾಂತ ಆಯಿತು? ಹಾಗಾದರೆ ಹೆಣ್ಣುಮರಳರ ಅವರು ಏನು ಋಷಿಗಳವರು, ಮತ್ತೇನು ತಪಸ್ಸು ಅವರದು ಅಂತ. ಅದು ಹೀಗಂತೆ. ಅಂದರೆ ಹೆಣ್ಣನ್ನು ಕೊಡ್ತೇನೆ ಅಂತ ಹೇಳಿದಾಗ ಕೋಪ ಶಾಂತ ಆಗಲಿಕ್ಕೆ ಕಾರಣ ಹೆಣ್ಣಿನ ಆಸಕ್ತಿ ಅಲ್ಲ, ಮತ್ತೇನು ಅಂತಂದರೆ ಈ ರಾಜನ ಔದಾರ್ಯವನ್ನು ನೋಡಿ ಖುಷಿಪಟ್ಟ. ಬೆಳ್ಳಿ ಮತ್ತೆ ಸಂಪಾದನೆ ಮಾಡಲಿಕ್ಕಾಗುತ್ತೆ, ಬಂಗಾರ ಮತ್ತೆ ಸಂಪಾದನೆ ಮಾಡಲಿಕ್ಕಾಗುತ್ತೆ. ಅದು ಎಲ್ಲವೂ ಕೂಡ ಅಷ್ಟೇ, ಇಷ್ಟೇ ಬೆಲೆ ಬಾಳುವಂಥದ್ದು. ರಾಜ ತನ್ನ ಪ್ರೀತಿಯ ಮಗಳನ್ನು
ಇನ್ನೊಬ್ಬರಿಗೆ ಕೊಡಲಿಕ್ಕೆ ತಯಾರಿರುವುದಿಲ್ಲ. ಇನ್ನೊಬ್ಬ ರಾಜ, ಇನ್ನೊಬ್ಬ ಯುವರಾಜ, ಅವನಿಗೇ ಮದುವೆ ಮಾಡಿಕೊಡಬೇಕು ಅಂತ ಅವನಿಗೆ ಇರ್ತದೆ. ಒಳ್ಳೆಯ ಜಾಗಕ್ಕೆ ಮುಟ್ಟಿಸಬೇಕು ಅಂತಿದೆ. ಇಲ್ಲಿ ಅಂತಹ ರಾಜ ತನ್ನ ಮಗಳನ್ನು ಕೈಯೆರೆದು ದಾನ ಮಾಡಿ ಕೊಟ್ಟಲ್ಲ. ಹಾಗಾದರೆ ಎಂತಹ ಔದಾರ್ಯ ಅವನ ಔದಾರ್ಯವನ್ನು ನೋಡಿ ಆ ಚವನರು ಖುಷಿಪಟ್ಟರು. ಹೆಣ್ಣನ್ನು ನೋಡಿ ಅವರು ಖುಷಿಪಟ್ಟದ್ದಲ್ಲ, ಅವನು ಕೊಟ್ಟ ಆ ಹೆಣ್ಣಿನ ಹಿನ್ನೆಲೆಯಲ್ಲಿ, ದಾನದ ಹಿನ್ನೆಲೆಯಲ್ಲಿ ಅವನ ಪ್ರೀತಿ, ಅವನ ಔದಾರ್ಯ, ಅವನ ವೈರಾಗ್ಯ ಅದೆಲ್ಲವನ್ನು ಗಮನಿಸಿ ಕೋಪ ಅವರದು ತಣ್ಣಗಾಯಿತು. ಎಲ್ಲರನ್ನು ಕ್ಷಮಿಸಿದರು. ಕೊನೆಗೆ ಆ ಸುಕನ್ಯೆಯನ್ನು ಮದುವೆ ಆಗ್ತಾನೆ. ಚವನ ಕೈ ಹಿಡಿದು ಮದುವೆ ಆಗ್ತಾನೆ. ಮುದುಕನಿಗೆ ಒಂದು ಯುವತಿಯ ಜೊತೆಗೆ ಆದ ಕಲ್ಯಾಣದ ಕಥೆಯನ್ನು ಭಾಗವತ ಉಲ್ಲೇಖ ಮಾಡಿತು. ರಾಜ ಶರಿಯಾತಿ ತನ್ನ ಊರಿಗೆ ಹೋಗ್ತಾನೆ. ಈಚೆ ಕಡೆ ಚವನರು ಸುಕನ್ಯೆಯ ಸಂಸಾರ ಬೆಳೆಯುತ್ತದೆ ಕಾಡಿನಲ್ಲಿ. ಸುಕನ್ಯೆ ಚೆನ್ನಾಗಿ ಶುಶ್ರೂಷೆ ಮಾಡ್ತಾಳೆ. ಮುದುಕ ಅಂತ ಏನು ಅವನಿಗೆ ತಿರಸ್ಕಾರ ಮಾಡಲಿಲ್ಲ, ಚೆನ್ನಾಗಿ ಶುಶ್ರೂಷೆ ಮಾಡ್ತಾಳೆ. ಅವನಿಗೆ ಸಂಕೋಚ, ಚವನನಿಗೆ, ನಾನು ಮುದುಕ, ಪಾಪ ಈ ಹೆಣ್ಣಿಗೆ ನಾನು ಅನ್ಯಾಯ ಮಾಡಿದೆ ಅಂತ ಅವನಿಗೇನೆ ಒಳಗಿಂದ ಒಳಗೆ ಚಿಂತೆ. ಅಶ್ವಿನಿ ದೇವತೆಗಳು ಬಂದರು. ಅಶ್ವಿನಿ ದೇವತೆಗಳು ಬಂದು ನನಗೆ ಯಾಗದಲ್ಲಿ ಸೋಮ ದ್ರವ್ಯವನ್ನು ನನಗೆ ಕೊಡಬೇಕು, ಸೋಮಾಹುತಿಯನ್ನು ನನಗೆ ಕೊಡಬೇಕು, ಸೋಮಯಾಗದಲ್ಲಿ ನನಗೆ ಭಾಗ ಕೊಡಬೇಕು ಅಂತ ಅಶ್ವಿನಿ ದೇವತೆಗಳು ಕೇಳಿದರು. ನೋಡಿ, ದೇವತೆಗಳಿಗೂ ಅತೃಪ್ತಿ. ನೋಡಿ, ಅವರಿಗೂ ಏನೋ ಒಂದು ಕೊರತೆ ಇದೆ. ಮನುಷ್ಯ ಪ್ರಾಣಿ ಸಹಜವಾದಂಥದ್ದು ಕೊರತೆ. ನಮಗೆ ಹೋಮದಲ್ಲಿ ಸೋಮಾಹುತಿ ನಮಗೆ ಕೊಡಬೇಕು. ಚವನ ಋಷಿಗಳು ಬಿಡ್ತಾರಾ? ಅವರು ಹೇಳಿದರು, ನನಗೇನು ಕೊಡ್ತೀರಿ? ಅವರು ಡಾಕ್ಟ್ರು, ಅವರು ಹೇಳಿದ್ರು ನನಗೆ ಏನು ಬೇಕೋ ಕೊಡ್ತೇನೆ, ಏನು ಬೇಕಾದರೂ ಕೊಡ್ತೀರಾ? ಅಶ್ವಿನಿ ದೇವತೆಗಳೇ ಖಂಡಿತ ಅಂತ ಹೇಳಿದ್ರು. ನಾನು ನೋಡಿ, ಹೆಂಡತಿ ಅವಳು ಯುವತಿ, ನಾನು ಮುದುಕ, ನಮಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ. ಏನಾಗಬೇಕು ಅಂತ ಅಶ್ವಿನಿ ದೇವತೆಗಳು ಕೇಳಿದರು. ನನಗೆ ಯೌವನ ಬೇಕು ಅಂತ ಹೇಳಿದರು. ನಾನು ಯೌವನ ಕೊಟ್ಟರೆ ನಮಗೆ ಸೋಮಾವತಿ ಕೊಡ್ತೀರಾ? ಖಂಡಿತ ಅಂತ ಅಶ್ವಿನಿ ದೇವತೆಗಳಿಗೆ ಭರವಸೆ ಕೊಟ್ಟ. ನಾನು ಸೋಮಾವತಿಯನ್ನು ಕೊಡ್ತೇನೆ, ಯೌವನ ಕೊಡಿ ಅಂತ. ಅಲ್ಲೇ ಒಂದು ಸರೋವರ ಇತ್ತು. ಚವನರನ್ನು ಹಿಡ್ಕೊಂಡು ಅಶ್ವಿನಿ ದೇವತೆಗಳು ಆ ನೀರಿನಲ್ಲಿ ಮುಳುಗಿದರು. ಮುಳುಗಿದಾಗ ಮುದುಕ ಚವನ ಮೇಲೆ ಕರ್ಕೊಂಡು ಬಂದರು. 3 ಜನರು ಅತ್ಯಂತ ಯುವಾನರು, ಒಂದೇ ರೀತಿಯಾದ ರೂಪ ಸಂಪತ್ತಿ. ಅದನ್ನು ನೋಡಿದರೆ ತಲೆ ಕೆಟ್ಟು ಹೋಗಬೇಕು, ಅಂತಹ ಸೌಂದರ್ಯ. ಸುಕನ್ಯೆಯ ಮುಂದೆ ನಿಂತು ಹೇಳಿದರು, ನೋಡು ನಿನ್ನ ಗಂಡ ಯುವಕ ಆಗಿದ್ದಾನೆ ಅಂತ. ಯಾರನ್ನ ಗಂಡ, ಯಾರನ್ನು ಗುರುತಿಸಬೇಕು? ಎಲ್ಲ ಒಂದೇ ರೀತಿ, 3 ಜನನೂ ಒಂದೇ ರೀತಿ. ಈ ಡಾಕ್ಟ್ರ ಕಿತಾಪತಿ ಅಂದರೆ ಇಷ್ಟಕ್ಕಿದ್ದೇ ನೋಡಿ. ಏನು ಮಾಡಬೇಕು ಅವಳು ಹೇಳಿದ್ಲು, ಅಶ್ವಿನಿ ದೇವತೆಗಳೇ ನಿಮಗೆ ನಮಸ್ಕಾರನಂತು, ನನಗೆ ನನ್ನ ಗಂಡ ಬೇಕು. ನನಗೆ ಅಶ್ವಿನಿ ದೇವತೆಗಳಿಗಿಂತ ಭಿನ್ನನಾದ ನನ್ನ ಗಂಡ ಚವನ, ಅವನನ್ನು ನನಗೆ ಕೊಡಿ. ಅವರಿಗೆ ತುಂಬ ಖುಷಿಯಾಯಿತು. ಅವಳ ಆ ಪಾತಿವ್ರತ್ಯ ಅದನ್ನು ಮೆಚ್ಚಿ ಆ ಚವನ ಋಷಿಗಳನ್ನು ಸುಕನ್ಯೆಗೆ ಕೊಡ್ತಾರೆ. ಅಶ್ವಿನಿ ದೇವತೆಗಳಿಗೆ ಭರವಸೆ ಕೊಡ್ತಾನೆ ಚವನ ಋಷಿಗಳು, ನಿನಗೆ ಬೇಕಾದ ಆಹುತಿಯನ್ನು ಕೊಟ್ಟೇ ಕೊಡ್ತೇನೆ. ಹೀಗೆ ಕಾಲ ಹೋದಾಗ ಶರಿಯಾತಿ ಮಗಳನ್ನು ನೋಡಲಿಕ್ಕೆ ಅಂತ ಬರ್ತಾನೆ. ತನ್ನ ಮನೆಯಲ್ಲಿ ಮಾಡುವ ಯಾಗ, ಅದಕ್ಕೆ ಅಳಿಯನನ್ನು ಆಹ್ವಾನ ಮಾಡಲಿಕ್ಕೆ ಅಂತ ಬರ್ತಾನೆ ನೋಡ್ತಾನೆ. ಅವನಿಗೆ ಬೇಜಾರಾಯಿತು. ಯಾಕೆ ಅಂತಂದರೆ ಮಗಳನ್ನು ನೋಡಿ ಅಲ್ಲ, ಅಳಿಯನನ್ನು ನೋಡಿ ಬೇಜಾರಾಯಿತು. ಅಮ್ಮ ಸುಕನ್ಯೆ, ಏನು ಅನ್ಯಾಯ ಮಾಡಿದಿ, ತಪ್ಪಾಯಿತು ನೀನು ಮಾಡಿದ್ದು. ಅಪ್ಪ ಏನು ತಪ್ಪು ಮಾಡಿದೆ ನೋಡು, ಗಂಡ ಹೇಗೇ ಇರಲಿ ಅವನನ್ನು ನಾವು ಶುಶ್ರೂಷೆ ಮಾಡಬೇಕಾದ್ದು ಕರ್ತವ್ಯ. ಗಂಡನನ್ನು ಡೈವರ್ಸ್ ಕೊಟ್ಟು ಕಳುಹಿಸಿಕೊಟ್ಟು ಇನ್ನೊಂದು ಗಂಡನ ಜೊತೆಗೆ ವಾಸ ಮಾಡ್ತಾ ಇದ್ದಿ ಅಮ್ಮ, ಏನು ಅನ್ಯಾಯ, ಏನು ಅನ್ಯಾಯ. ಅವಳು ಹೇಳ್ತಾಳೆ, ಅಪ್ಪ ಶಾಂತಮ್ಮ ಹಾಗೆ ಹೇಳಬೇಡಿ. ಅಲ್ಲ ಮತ್ತೆ ಏನು ಮಾಡಿದೆಯಮ್ಮ, ಗಂಡನನ್ನು ಮಾರಿಬಿಟ್ಟಿ ಅಲ್ವಾ ಅಂತ. ಇಲ್ಲ ಅಪ್ಪ, ಮತ್ತು ಇವನೇ ಗಂಡ, ಇವನೆಂಥ ಗಂಡ, ಇವ ಗಂಡಾಂತರ ಅಂತ ಹೇಳ್ತಾನೆ. ಅವತ್ತು ಚವನನಿಗೆ ಮದುವೆ ಮಾಡಿದ್ದು ಈ ಚವನನೇ ಅಲ್ಲ ಅಂತ. ಅಪ್ಪ ಹಾಗಲ್ಲ, ಅವರೇ ಚವನ, ಅವರೇ ಕೇಳೋವರ ಹತ್ರ. ಚವನ ಶರ್ಮ ಅಹಂಭೋ ಅಭಿವಾದಯೇ ಅಂತ ಅವನು ಹೇಳಿದ, ಅದೇ ಧ್ವನಿ ಅವನು ಹೇಳಿದ. ಮತ್ತೆ ಆವಾಗ ಮುದುಕಾಗಿದ್ದಿ, ಈಗ ಯುವಕ. ಚವನ ಹೇಳಿದ, ನಿನ್ನ ಹೆಂಡತಿಯೊಟ್ಟಿಗೆ ಸೇರಿದ್ದಕ್ಕೆ ನಾನು ಯುವಕನಾಗಿಬಿಟ್ಟೆ ಅಂತ ಹೇಳಿದ. ಅದು ಹೇಗೆ ಅಂತಂದರೆ ಸುಕನ್ಯೆ ಅದನ್ನು ಬಿಡಿಸಿ ಹೇಳ್ತಾಳೆ, ಅಶ್ವಿನಿ ದೇವತೆಗಳ ವೈದ್ಯರು,
ಅವರು ಯೌವನವನ್ನು ಕೊಟ್ಟರು. ಚವನ ಋಷಿಗೆ ಯೌವನ ಬಂದದ್ದು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಅಂತ ಹೇಳಿದಾಗ ತುಂಬ ಖುಷಿಪಟ್ಟ ಅಂತ. ಚವನಪ್ರಾಶ ಅಂತ ಹೇಳ್ತಾರೆ, ತಿಂದರೆ ಯೌವನ ಬರ್ತದೆ ಅಂತ. ಅದಕ್ಕೇನು ಸಂಬಂಧ ಏನೂ ಇಲ್ಲ, ಚವನ ಋಷಿಗಳ ಹೆಸರು ಮಾತ್ರ ಇಟ್ಟದ್ದು. ಆ ಯೌವನ ಬಂದದ್ದು ಅದು ಅಶ್ವಿನಿ ದೇವತೆಗಳ ಪರಮಾನುಗ್ರಹದಿಂದ ಅಂತ. ಚವನ ಋಷಿಗಳನ್ನು ತನ್ನ ಯಾಗಕ್ಕೆ ಕರೀತಾನೆ, ತನ್ನ ಮಗಳು ಸುಕನ್ಯೆಯನ್ನೂ ಕರೀತಾನೆ. ಆ ಯಾಗ ನಡೆಯಬೇಕು, ಆ ಯಾಗದಲ್ಲಿ ಸೋಮಾಹುತಿ ಕೊಡಬೇಕು. ಸೋಮಾಹುತಿ ಕೊಡುವಾಗ ಅಶ್ವಿನಿ ದೇವತೆಗಳನ್ನು ಕರೀತಾನೆ. ಅಶ್ವಿನಿ ದೇವತೆಗಳಿಗೂ ಕೂಡ ಸೋಮಾಹುತಿ. ಅಶ್ವಿನಿ ದೇವತೆಗಳು ಬಂದರು ಸೋಮಾಹುತಿ ಸ್ವೀಕಾರ ಮಾಡಲಿಕ್ಕೆ. ಬಂದರೆ ಇಂದ್ರನಿಗೆ ವೈರ್ಲೆಸ್ಸಲ್ಲಿ ಸುದ್ದಿ ಮುಟ್ಟಿದೆ. ಇಂದ್ರ ಬಂದ, ವಜ್ರಾಯುಧ ಇಟ್ಕೊಂಡು ಬಂದ. ಚವನ ಋಷಿಗಳೇ ನಿಮ್ಮ ಕೈ ಕಡಿತೇನೆ ಅಂತ ಹೇಳಿದ. ಚವನ ಋಷಿಗಳು ಹೇಳಿದ್ರು, ನನ್ನ ಕೈ ಕಡಿತ್ಯಾ, ಅಲ್ಲೇ ನಿಂತುಕೋ ಅಂತ ಆ ಇಂದ್ರನನ್ನು ಸ್ತಂಭನೆ ಮಾಡಿದರು. ವಜ್ರಾಯುಧವನ್ನು ಸ್ತಂಭನೆ ಮಾಡಿದರು. ಎಂಥ ಮಂತ್ರಶಕ್ತಿ ನೋಡಿ! ದೇವತೆಗಳನ್ನು ತಡೆಯುವ ಶಕ್ತಿ, ದೇವಾಧಿಪತಿಯಾದ ಇಂದ್ರನನ್ನು ತಡೆಯುವ ಶಕ್ತಿ, ಅವನ ವಜ್ರಾಯುಧವನ್ನು ತಡೆಯುವ ಶಕ್ತಿ. ನಮ್ಮ ಅನುಷ್ಠಾನ, ನಮ್ಮ ಮಂತ್ರ ಅದು ಚೆನ್ನಾಗಿದ್ದರೆ ಎಂಥವರಿಗೂ ನಾವು ಹೆದರಬೇಕಾಗಿಲ್ಲ ಅನ್ನೋದನ್ನು ಈ ಕತೆ ನಮಗೆ ಹೇಳಿತು. ಅಶ್ವಿನಿ ದೇವತೆಗಳಿಗೆ ಸೋಮಾವತಿಯನ್ನು ಕೊಟ್ಟರು. ಅಶ್ವಿನಿ ದೇವತೆಗಳು ತೃಪ್ತಿಪಟ್ಟರು. ಇಂದ್ರನೂ ಕೂಡ ಅನುಗ್ರಹ ಮಾಡಿದ, ಹೊರಟು ಹೋದ ಅಂತ ಈ ಕಥೆಯನ್ನು ಈ ಭಾಗವತ ನಮಗೆ ಉಲ್ಲೇಖ ಮಾಡ್ತದೆ. ಶರ್ಯಾತಿಯ ಮಗಳಾದ ಸುಕನ್ಯೆಯ ವೈಭವದ ಜೀವನ ಹೀಗಿರ್ತದೆ. ಒಬ್ಬ ವೈದಿಕನಿಗೆ ಸೇರಿದ ಹೆಣ್ಮಗಳು, ವೈದಿಕನ ಕೈ ಹಿಡಿದ ಹೆಣ್ಮಗಳು ಎಲ್ಲ ಪುರುಷಾರ್ಥವನ್ನೂ ಪಡಿತಾಳೆ. ಆ ವೈದಿಕ ಪುರುಷ ಅವನಿಗೆ ಯಾವ ವಂಚನೆಯೂ ಮಾಡೋದಿಲ್ಲ ಅಂತ ಈ ಕಥೆಯಿಂದ ನಾವು ಚಿಂತನೆ ಮಾಡಬೇಕಾದ್ದು. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಊಟ ಆದ ಬಳಿಕ ನಾವು ಕೈಗೆ ಎರಡೂ ಬೆರಳಿಗೆ ಅಂಗುಷ್ಟಕ್ಕೆ ನೀರು ಹಾಕಿ ಅದನ್ನು ಕಣ್ಣಿಗೆ ಒತ್ತಿಕೊಳ್ಳುವ ಸಂಪ್ರದಾಯ ನಮ್ಮಲ್ಲಿದೆ. ಅದು ಮಂತ್ರನೂ ಹೇಳ್ತೇವೆ ನಾವು. ಏನು ಹೇಳ್ತೇವೆ ಅಂತಂದರೆ, ಶರ್ಯಾತಿಂಚ ಸುಕನ್ಯಾಂಚ ಚವನಂಚ ಇಂದ್ರಂಚ ಅಶ್ವಿನೋ ಅಂತ ಇಷ್ಟು ಜನರನ್ನು ಸ್ಮರಣೆ ಮಾಡಿ ಕಣ್ಣಿಗೆ ನೀರನ್ನು ಹಾಕ್ಕೊಳ್ಬೇಕಂತೆ, ಬೆರಳಿನ ನೀರನ್ನು. ಹಾಗೆ ಹಾಕ್ಕೊಂಡ್ರೆ ಕಣ್ಣಿನ ರೋಗ ಪರಿಹಾರ ಆಗುತ್ತೆ ಅಂತ. ನೀವು ಕೇಳ್ತೀರಿ, ಏನ್ರಿ ಆ ಮಂತ್ರಕ್ಕೂ ಅದಕ್ಕೆ ಏನು ಸಂಬಂಧ ಅಂತ. ಸಂಬಂಧ ಇದೆ. ಅದಕ್ಕೆ ಏನು ಸಂಬಂಧ ಅಂತಂದರೆ, ಈ ಇಷ್ಟೆಲ್ಲ ಪ್ರಕರಣ ಬೆಳೆದದ್ದು ಯಾವುದರಿಂದ? ಚವನ ಋಷಿಗಳಿಗೆ ಮದುವೆ ಆದ್ದು ಇದೆಲ್ಲ ಯಾವುದರಿಂದ ಅಂತಂದರೆ, ಸುಕನ್ಯೆ ಚವನ ಋಷಿಗಳ ಕಣ್ಣಿಗೆ ಕಡ್ಡಿ ಹಾಕಿದ್ದರಿಂದ. ಅಂದರೆ ಕಡ್ಡಿ ಹಾಕಿ ಕಣ್ಣು ಹೋಯಿತು ಚವನ ಋಷಿಗಳದ್ದು. ಮತ್ತೆ ಅಶ್ವಿನಿ ದೇವತೆಗಳ ಅನುಗ್ರಹದಿಂದಾಗಿ ಮತ್ತೆ ಕಣ್ಣು ಬಂತು. ಹೋದ ಕಣ್ಣು ಬಂತು. ಚವನ ಋಷಿಗಳಿಗೆ ಮಾತ್ರ ಅಲ್ಲ, ಆ ಚವನ ಋಷಿಗಳ ಈ ಯಾಗಕ್ಕೆ ಸಂಬಂಧಪಟ್ಟ ಇಷ್ಟೂ ಜನರನ್ನು ನಾವು ಸ್ಮರಣೆ ಮಾಡಿದರೆ ನಮ್ಮ ಕಣ್ಣಿಗೂ ಕೂಡ ರೋಗ ಬರುವುದಿಲ್ಲ. ಅವರ ಕಣ್ಣು ಹೋದ ಮೇಲೆ ಕಣ್ಣು ಬಂದದ್ದು. ಹೋದ ಮೇಲೆ ಕಣ್ಣಲ್ಲ, ಇದ್ದ ಕಣ್ಣು ಚೆನ್ನಾಗಿ ಉಳಿತದೆ. ಉಳಿಬೇಕಾದರೆ ಶರ್ಯಾತಿಯನ್ನು ನೆನಪು ಮಾಡಿಕೊಳ್ಳಿ, ಚವನ ಋಷಿಗಳನ್ನು ನೆನಪಿಸಿಕೊಳ್ಳಿ, ಸುಕನ್ಯೆಯನ್ನು ನೆನಪಿಸಿಕೊಳ್ಳಿ, ಅಶ್ವಿನಿ ದೇವತೆಗಳನ್ನು, ಇಂದ್ರನನ್ನು ನಾವು ನೆನಪಿಸಿಕೊಂಡರೆ ನಮ್ಮ ಇಂದ್ರಿಯಗಳು ಒಳ್ಳೆಯ ಪಟುವಾಗ್ತದೆ, ಕಣ್ಣು ಒಳ್ಳೆಯ ಶಕ್ತಿಯನ್ನು ಪಡೀತದೆ ಅಂತ ಇಲ್ಲಿ ನಾವು ಅನುಸಂಧಾನ ಮಾಡಬೇಕಾದ್ದು. ರಾಜರುಗಳ ಕತೆ ನವಮಸ್ಕಂದದಲ್ಲಿ ವಿಶ್ಲೇಷಣೆ ಮಾಡ್ತಾರೆ, ವಿವರಣೆ ಮಾಡ್ತಾರೆ. ಎಷ್ಟು ಜನ ಅರಸರಾಗಿ ಹೋಗ್ತಾರೆ ಅದರಲ್ಲಿ. ಅವನ 10 ಮಂದಿ ಮಕ್ಕಳಲ್ಲಿ ಶರ್ಯಾತಿಯ ಕತೆ ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ಆ ಕತೆ ಮುಂದುವರೆದರೆ ನಾಭಾಗ ಅಂತ ಒಬ್ಬ ಬರ್ತಾನೆ. ಆ ನಾಭಾಗ ಅವನ ಕಥೆಯನ್ನು ವಿಸ್ತಾರವಾಗಿ ಭಾಗವತದಲ್ಲಿ ಹೇಳ್ತಾರೆ. ಅವನಿಗೆ ಭಾಗನೇ ಇರಲಿಲ್ಲ, ಅಧ್ಯಯನಕ್ಕೆ ಅಂತ ಕಳಿಸ್ತಾನೆ. ಅಧ್ಯಯನಕ್ಕೆ ಹೋಗಿ ಬರುವಾಗ ಅಣ್ಣ ತಮ್ಮಂದಿರೆಲ್ಲ ಆಸ್ತಿಯನ್ನು ಪಾಲು ಮಾಡಿಕೊಂಡು ಆರಾಮವಾಗಿರ್ತಾರೆ. ನಾಭಾಗನಿಗೆ ಭಾಗ ಇಲ್ಲ ಅಂತಾಯಿತು. ಅಪ್ಪನ ಹತ್ರ ಕೇಳಿದರೆ ಅಪ್ಪ ಹೇಳಿದ, ಹೌದು ಆಸ್ತಿ ಪಾಲಾದದ್ದು ಹೌದು, ನಿನಗೇನು ಉಳಿದಿಲ್ಲ. ಎಂಥ ಅನ್ಯಾಯ ನೋಡಿ. ಅವನು ಓದಲಿಕ್ಕೆ ಹೋದರೆ ಅವನ ಹೆಸರಲ್ಲಿ ಆಸ್ತಿ ಇಡಬೇಕಾ ಬೇಡವಾ? ಆಸ್ತಿ ಇಡಲೇ ಇಲ್ಲ. ಓದದಿದ್ದಪ್ಪ ಮಕ್ಕಳಿಗೆ ಆಸ್ತಿ ಕೊಟ್ಟ. ಇನ್ನು ಯಾರಾದರೂ ಓದಲಿಕ್ಕೆ ಹೋಗ್ತಾರ? ಅವನು ಓದಲಿಕ್ಕೆ ಹೋದ ನೋಡಿ. ಮಗು, ನೀನು ಚಿಂತೆ ಮಾಡಬೇಡ, ನಿನಗೆ ಪಾಲಿಲ್ಲ ಅಂತ, ನೀನು ಓದಿದ್ದೀಯಲ್ವಾ, ಅದೇ ನಿನಗೆ ದೊಡ್ಡ ಆಸ್ತಿ ಅಂತ ಹೇಳಿದ. ಅಪ್ಪ, ಅದು ಓದಿದ್ದು ಆಸ್ತಿ ಹೆಂಗಾಗ್ತದಪ್ಪ? ಇದು ಭೂಮಿ, ಜಮೀನು, ತೋಟ ಯಾವುದೂ ಇಲ್ಲ, ಇದು ಹೇಗೆ ಅಂತ ಕೇಳಿದ. ಅವನು ಹೇಳಿದ, ನೋಡು, ಒಂದು ಯಾಗ ನಡೀತಾ ಇದೆ, ಆ ಯಾಗದಲ್ಲಿ ನೀನು ಭಾಗವಹಿಸು, ನೀನು ಓದಿದ್ದಿ,
ನಿನಗೆ ಮಂತ್ರ ಚೆನ್ನಾಗಿ ಗೊತ್ತಿದೆ, ಅವರಿಗೆ ಎಲ್ಲಿ ಮಂತ್ರ ತಪ್ತದೆ, ಎಲ್ಲಿ ಮಂತ್ರವನ್ನು ಮರೀತಾರೆ ಅಲ್ಲಿ ಆ ಮಂತ್ರವನ್ನು ನೆನಪಿಸಿಕೋ, ನಿನಗೆ ಬೇಕಾದಷ್ಟು ದುಡ್ಡು ಸಿಗುತ್ತೆ. ಆಯಿತು ಅಂತ ಹೇಳಿದ. ಅಪ್ಪನ ಮೇಲೆ ಪ್ರೀತಿಯಿಂದ ಆ ಜಾಗಕ್ಕೆ ಹೋಗ್ತಾನೆ. ಜಾಗಕ್ಕೆ ಹೋದರೆ ಅಲ್ಲಿ ಮಂತ್ರನೇ ಮರೆತು ಹೋಯ್ತು. ಎಷ್ಟು ಕಷ್ಟ ನೋಡಿ, ಹೋಮ ಮಾಡುವಾಗ ಮಂತ್ರ ಮರೆತರೆ ಎಷ್ಟು ಕಷ್ಟ ಅಂತ. ಇವತ್ತೆಲ್ಲ ಕಷ್ಟ ಇಲ್ಲ, ಕೈಗೊಂದು ಪುಸ್ತಕ ಕಾಲಿಗೊಂದು ಪುಸ್ತಕ ಇರ್ತದೆ, ಎಲ್ಲ ಬೇಕಾದಷ್ಟು ಎಲ್ಲಿ ಒತ್ತಿದರೆ ಮೊಬೈಲ್ ಹೇಳುತ್ತೆ, ನಾನು ಯಾವ ಮಂತ್ರ ನಿನಗೆ ಬೇಕು ಅಂದರೆ ಹೇಳುತ್ತೆ. ಅದು ಅವತ್ತಿನ ಕಾಲ ಮರ್ತು ಹೋಯಿತು. ಏನು ಮಾಡಬೇಕು ಅವನು? ಎಲ್ಲ ಮಿಕಾ ಅಂತ ನೋಡ್ತಾರೆ. ಆವಾಗ ಈ ನಾಭಾಗ ಹೋಗಿ ಮಂತ್ರ ಹೇಳ್ತಾನೆ. ಮಂತ್ರ ಹೇಳಿದ್ರೆ ಖುಷಿಯಾಯಿತು ಅವರಿಗೆ. ಯಾಗ ಮುಗಿಯಿತು, ಅವನಿಗೆ ಕೊಟ್ಟರು. ನೋಡು, ಈ ದಕ್ಷಿಣೆ ನಿನಗೆ. ಆ ದಕ್ಷಿಣೆ ಅವನು ಮುಟ್ಲಿಕ್ಕೆ ಹೋದರೆ ಇನ್ನೊಬ್ಬ ಬಂದ, ಅದು ನನಗೆ ಸೇರಿದ್ದು, ಮುಟ್ಬೇಡ ಅಂತ ಹೇಳಿದ. ಕಾಳಪುರುಷ ಹೇಳ್ದ, ನಿನ್ನ ಅಪ್ಪನ ಹತ್ರ ಹೋಗಿ ಕೇಳು. ಹೌದಾ, ಕೇಳು ಅವನು. ಹೋಗಿ ಅಪ್ಪನ ಹತ್ರ ಕೇಳಿದ. ಹೌದು ಮಗ, ಆ ದಕ್ಷಿಣೆ ದುಡ್ಡು ನಿನಗೆ ಸೇರಿದ್ದಲ್ಲ. ಮತ್ತೆ ಆ ಬಂದ ಪುರುಷ ಅದು ಯಾರೂ ಅಲ್ಲ, ಕಾಶಿಯ ವಿಶ್ವನಾಥ ಅಂತ ಹೇಳ್ತಾರೆ. ಆ ರುದ್ರದೇವರೇ ಬಂದದ್ದು, ಅದು ರುದ್ರದೇವರಿಗೆ ಸೇರಿದ್ದು ಭಾಗ. ಅಯ್ಯೋ, ರುದ್ರದೇವರಿಗೆ ಸೇರಿದ್ದು ಅಂತ ಹೇಳಿದ್ರೆ ಅಪ್ಪನ ಮೇಲೆ ಶ್ರದ್ಧೆಯಿಂದ ಅಲ್ಲಿ ಹೋದ. ರುದ್ರದೇವರೇ, ಅದು ನಿಮಗೇ ಸೇರಿದ್ದು, ನೀವೇ ತಗೊಳ್ಳಿ. ಅವನು ಕೇಳಬೇಕಂತ ಬೇಡ ಅಪ್ಪನ ಹತ್ರ. ಅಪ್ಪ, ನನಗೆ ಇಲ್ಲಿ ಆಸ್ತಿಯಲ್ಲಿ ಭಾಗ ಕೊಡಲಿಲ್ಲ, ನೀನು ಹೋಗುವ ಮಂತ್ರ ನೆನಪಾದರೆ ದುಡ್ಡು ಸಿಗುತ್ತೆ, ಅದು ನಿನಗೆ ಅಂತ ಹೇಳಿದ್ದಿ. ಈಕೆ ಆಸ್ತಿಯೂ ಇಲ್ಲ, ದುಡ್ಡೂ ಇಲ್ಲ ಅಂತ ಕೇಳಬೇಕಲ್ವ? ಕೇಳಲೇ ಇಲ್ಲ ಪುಣ್ಯಾತ್ಮ. ನಾವಾಗ ಓಡಿದ. ಅಪ್ಪ ಹೇಳಿದ, ನಂದು ಅಂತ ಹೇಳಿದೆ, ನಂದಲ್ಲ ನಿಂದು ಅಂತ ಹೇಳಿದ. ನೋಡಿ, ಪಿತೃದೇವೋಭವ. ಅಪ್ಪನಲ್ಲಿ ದೇವರನ್ನು ಕಂಡು ಅಪ್ಪನ ಮಾತಿನಲ್ಲಿ ವಿಶ್ವಾಸಪಟ್ಟವ. ಹಾಗಾಗಿ ಅವನಿಗೆ ಸಂಕೋಚ ಆಗಲಿಲ್ಲ. ಹೋಗಿ ಅದು ನಿನಗೇನೆ ಅಂತ ಕೊಡ್ತಾನೆ. ಅವನಿಗೆ ಕೊಟ್ಟರೆ ರುದ್ರದೇವರು ಸಂತೋಷಪಟ್ಟರಂತೆ. ಎಂಥ ಪ್ರಾಮಾಣಿಕ, ಎಂಥ ಅಪ್ಪ, ಎಂಥ ಮಗ ಅಂಥೇಳಿ ಆ ದುಡ್ಡನ್ನೂ ಕೊಟ್ಟ. ಅವನಿಗೆ ಬೇಕಾದ ಸಂಪತ್ತನ್ನು, ರುದ್ರದೇವರು ಅಂತಂದರೆ ಐಶ್ವರ್ಯ ನಿಯಾಮಕರಾದವರು, ಬೇಕಾದಷ್ಟು ಸಂಪತ್ತು ಕೊಟ್ಟರು. ನೋಡಿ, ನಾವು ವಿದ್ಯೆ ಸಂಪಾದನೆ ಮಾಡಿದರೆ ಈ ದೊಡ್ಡ ಆಸ್ತಿ, ಅದಕ್ಕಿಂತ ಮತ್ತೆ ಆಸ್ತಿ ಬೇಡ. ಅಯ್ಯೋ, ಓದಿದೆ, ನನಗೇನು ಅಪ್ಪ ಡಿಪಾಸಿಟ್ ಇಡಲಿಲ್ಲ, ಅಪ್ಪನನ್ನು ಬೈಬೇಡಿ. ಆ ಓದಿದ ವಿದ್ಯೆನೇ ಅವನು ಕೊನೇ ತನಕ ಉಳಿಯಿತು. ಒಂದು ವೇಳೆ ಆಸ್ತಿ ಪಾಲು ಮಾಡಿಕೊಂಡಿದ್ದರೆ ಆಸ್ತಿಯಲ್ಲೇ ಒದ್ದಾಡಬೇಕಿತ್ತು. ಆಸ್ತಿಯನ್ನು ಬಿಟ್ಟು ಬಂದ. ನೋಡಿ, ಅದಕ್ಕೆ ರುದ್ರದೇವರು ಸಿಕ್ಕಿದ್ರು. ನೋಡಿ, ದೇವರ ದರ್ಶನ ಆಯಿತು. ದೇವರಿಂದ ಅನಂತ ಸಂಪತ್ತನ್ನು ಪಡೆದ ಕಥೆಯನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡುತ್ತೆ. ರಾಜರ ಪರಂಪರೆಯನ್ನು ಹೇಳ್ತಾ ಇದೇ ನಾಭಾಗನ ಈ ಪರಂಪರೆಯಲ್ಲಿ ಅಂಬರೀಷಪ್ಪನ ಕಥೆಯನ್ನು ಹೇಳ್ತಾರೆ. ಅಂಬರೀಷನ ಕತೆ ನಮಗೆಲ್ಲ ಗೊತ್ತು. ಅಂಬರೀಷ ಅಂತಂದರೆ ಭಗವದ್ಭಕ್ತ, ದೇವರ ಮೇಲೆ ತುಂಬ ಶ್ರದ್ಧೆ, ನಿತ್ಯ ದೇವಸ್ಥಾನಕ್ಕೆ ಹೋಗುವ ಅರಸ. ಅವನು ರಾಜ್ಯಭಾರ ಮಾಡ್ತಿದ್ದ, ಅದರ ಜೊತೆಗೆ ದೇವಸ್ಥಾನಕ್ಕೆ ಹೋಗ್ತಿದ್ದ. ಕೈಯನ್ನು ದೇವಸ್ಥಾನದಲ್ಲಿ ದೇವಮಂದಿರ ಪರಿಮಾರ್ಜನೆ ಮಾಡಲಿಕ್ಕೆ ಉಪಯೋಗ ಮಾಡ್ತಿದ್ದಂತೆ. ಅಲ್ಲಿ ಕಸ ಗುಡಿಸುವ ಕೆಲಸ ಮಾಡ್ತಿದ್ದಂತೆ. ಅಂದರೆ ಕಸ ಗುಡಿಸಿ ದೇವರ ಮನೆಯನ್ನು ಶುದ್ಧಿ ಮಾಡಿದ. ಅವನ ಅನುಸಂಧಾನ ಏನಿತ್ತು ಅಂತಂದರೆ, ದೇವಸ್ಥಾನವನ್ನು ನಾನು ಶುದ್ಧಿ ಮಾಡಿದರೆ ನನ್ನ ಮನಸ್ಸನ್ನು ದೇವರು ಶುದ್ಧಿ ಮಾಡ್ತಾನೆ. ಬದರಿಯಲ್ಲಿ ಇವತ್ತೂ ಒಂದು ಸಂಪ್ರದಾಯ ಇದೆ. ಬದರಿಯಲ್ಲಿ ಕೊನೆಗೆ ಬೀಗ ಹಾಕಿ ಬರ್ತಾರೆ ನೋಡಿ. ಬೀಗ ಹಾಕಿ ಬಂದ ಮೇಲೆ ಆಮೇಲೆ ಹೋಗ್ತಾರಂತೆ. ಹೋಗಿ ಅಲ್ಲೆಲ್ಲ ಆ ಕಸವನ್ನೆಲ್ಲ ಗುಡಿಸ್ತಾರಂತೆ. ಕಸ ಗುಡಿಸಿ ಹಿಡ್ಕೊಂಡು ಬರ್ತಾರಂತೆ. ಕಸ ಅಲ್ಲ, ಆ ಕೊನೆಗೆ ಅಲ್ಲಿ ಆ ಭಗವದ್ಭಕ್ತರು ಓಡಾಡಿದ ಜಾಗ ಅಲ್ಲ, ಬದರೀನಾರಾಯಣ ಓಡಾಡಿದ ಜಾಗ ಅಂತ. ಆ ಬದರೀನಾರಾಯಣನಿಗೆ ಪೂಜೆ ಮಾಡಲಿಕ್ಕೆ ಅಂತ ದೇವತೆಗಳು ಬರ್ತಾರೆ ನೋಡಿ. ಈಗೆಲ್ಲ ಮನುಷ್ಯರು ಹೋಗಿ ಪೂಜೆ ಮಾಡಿದರೆ ಅಲ್ಲಿ 6 ತಿಂಗಳು ದೇವತೆಗಳ ಪೂಜೆ, ದೇವತೆಗಳು ಓಡಾಡುವ ಜಾಗ, ದೇವತೆಗಳ ಪಾದಧೂಳಿ ಮಾತ್ರ ಇದೆ ಅಲ್ಲಿ. ಅದನ್ನು ಹೆಕ್ಕಿ ತಂದು ಮನೆಯಲ್ಲಿ ಪೂಜೆ ಮಾಡ್ತಾರಂತೆ. ಇವತ್ತು ಆ ಸಂಪ್ರದಾಯ ಇದೆ. ದೇವಸ್ಥಾನದಲ್ಲಿ ನಾವು ಪೊರಕೆ ಹಿಡಿದು ಗುಡಿಸಬೇಕಂತೆ. ಪೊರಕೆ ಅಲ್ಲ, ಕೈಯಿಂದಲೇ ಪರಿಮಾರ್ಜನೆ ಮಾಡಬೇಕಂತೆ, ನಿರ್ಮಾಲ್ಯ ತೆಗಿಬೇಕಂತೆ. ದೇವರ ಆ ಕೆಲಸ ರಾಜ ಮಾಡ್ತಿದ್ದ. ಅಂಬರೀಷನ ಕೆಲಸ ಅಂದರೆ ಹಾಗೆ. ಅವನ ಕಾಲು ಹರೇಹ ಆಲಯಗಾಮಿನವು. ಅವನ ಕಾಲನ್ನು ಯಾವುದಕ್ಕೆ ವಿನಿಯೋಗ ಮಾಡ್ತಿದ್ದ ಅಂದರೆ ಇನ್ನೊಬ್ಬರನ್ನು ತುಳಿಲಿಕ್ಕಲ್ಲ, ದೇವಸ್ಥಾನಕ್ಕೆ ಹೋಗಲಿಕ್ಕೆ ವಿನಿಯೋಗ ಮಾಡ್ತಿದ್ದಂತೆ. ಇಡೀ ದೇಹವನ್ನು ಭಗವಂತನಿಗೆ ಮಣಿಲಿಕ್ಕೆ ವಿನಿಯೋಗ ಮಾಡ್ತಿದ್ದಂತೆ. ಇಂತಹ ರಾಜ
ಯಾರಿಗೂ ದ್ರೋಹ ಆಗದೇ ಇದ್ದಾಗೆ ಭಗವಂತನ ಅನುಸಂಧಾನ ಮಾಡಿ ದೇಶವನ್ನು ಆಳ್ತಿದ್ದ. ಅದಕ್ಕಿಂತ ಹೆಚ್ಚಾಗಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿ ದೇವರ ಪೂಜೆಯ ಜೊತೆಗೆ ರಾಜ್ಯಭಾರ ಮಾಡಿದ ರಾಜ ಅಂಬರೀಷ. ಅವನಿಗೆ ಏಕಾದಶಿ ಅಂದರೆ ತುಂಬ ಇಷ್ಟ. ರಾಜ ಏಕಾದಶಿ ಉಪವಾಸ ಮಾಡಿದರೆ ಪ್ರಜೆಗಳೆಲ್ಲ ಉಪವಾಸವನ್ನು ಮಾಡ್ತಾರೆ. ರಾಜ ಮಾಡಿದ್ದಾನೆ, ನಮ್ಮ ರಾಜನೇ ಉಪವಾಸ, ನಾವು ಹೇಗೆ ಊಟ ಮಾಡೋದು? ರಾಜನ ಮೇಲೆ ಅಷ್ಟು ಭಕ್ತಿ, ಅಷ್ಟು ಶ್ರದ್ಧೆ. ಹಾಗಾಗಿ ಇಡೀ ದೇಶ ಉಪವಾಸ ಮಾಡ್ತಿತ್ತು, ಏಕಾದಶಿ ಉಪವಾಸ ಮಾಡ್ತಿತ್ತು. ಅವನು 1 ವರ್ಷದ ವಿಶಿಷ್ಟವಾದ ಏಕಾದಶಿ ವ್ರತವನ್ನು ಮಾಡಿ ಅದರ ಉದ್ಯಾಪನೆ ಮಾಡಬೇಕು. ಆ ಉದ್ಯಾಪನೆ ಮಾಡಿದರೆ ದೂರ್ವಾಸರು ಬರಬೇಕು ಅತಿಥಿಗಳಾಗಿ. ಬಂದವರು ಸುಮ್ಮನಿರಬಾರ್ದ, ಊಟಕ್ಕೆ ಎಲ್ಲರಿಗೂ ಊಟ ಬಡಿಸಿದ್ದಾನೆ. ದೂರ್ವಾಸರು ಹೇಳಿದರು, ನಾನು ಸಂಧ್ಯಾವಂದನೆ ಮಾಡಿ ಬರ್ತೇನೆ. ಹೋದರು, ಸಂಧ್ಯಾವಂದನೆ ಮುಗಿಲಿಲ್ಲ. ಕಾದ, ತಿಥಿ ಮೀರ್ತಾ ಇದೆ, ತಾನು ಏನು ಮಾಡಬೇಕು ಅಂತ ಬ್ರಾಹ್ಮಣರ ಹತ್ರ ಕೇಳ್ತಾನೆ. ಬ್ರಾಹ್ಮಣರು ಹೇಳಿದರು, ಅಪ್ಪ ಊಟ ಮಾಡಬೇಡ, ದೂರ್ವಾಸರನ್ನು ಉಲ್ಲಂಘನೆ ಮಾಡಿದ ದೋಷ ಬರುತ್ತೆ. ಆದರೆ ನೀನು ಪಾರಣ ಮಾಡಲಿಲ್ಲ ಅಂತಂದರೆ ಅದು ದೋಷ ಆಗಿಬಿಡುತ್ತೆ. ಹಾಗಾದರೆ ಆಪಹ ಅಶಿತ ನಶಿತಾ ಯಸ್ಮಾತ್, ನೀರು ಅದು ಅಶಿತನೂ ಹೌದು ಅನಶಿತನೂ ಹೌದು. ಹಾಗಾಗಿ ನೀರನ್ನು ಪಾರಣೆ ಮಾಡು, ಒಂದು ಬಿಂದು ನೀರು ಕುಡಿ. ನೀರು ಕುಡಿದರೆ ಅದನ್ನು ಪಾಲನೆ ಮಾಡಿದ ಪುಣ್ಯ ಇದೆ. ನೀರು ಕುಡಿದದ್ರಿಂದ ಬ್ರಾಹ್ಮಣ ಉಲ್ಲಂಘನೆ ಮಾಡಿದ ದೋಷ ನಿನಗೆ ಬರುವುದಿಲ್ಲ ಅಂತ ಬ್ರಾಹ್ಮಣರು ಹೇಳಿದ್ದಕ್ಕೆ ನೀರು ಒಂದು ಬಿಂದು ಕುಡಿದ ಅಷ್ಟೇ ದುರ್ವಾಸರು ಬಂದರು. ಮನೋನಿಯಾಮಕರಲ್ವಾ, ಗೊತ್ತಾಯ್ತು ಅವರಿಗೆ. ಬಂದರು, ಅಂಬರೀಷ ಬ್ರಾಹ್ಮಣನ ಉಲ್ಲಂಘನೆ ಮಾಡಿದ್ದಿ, ಮಹಾಪಾಪ ಅಂತ ಶಾಪ ಕೊಟ್ಟರು. ಅಯ್ಯೋ, ರಾಕ್ಷಸರು ಬಂದರು. ಅವನು ಬೆಂಕಿಯನ್ನು ಕೊಳ್ಳಿಯನ್ನು ಹಿಡಿದ. ಅಂಬರೀಷ ಕೈ ಮುಗಿದ. ಕೈ ಮುಗಿದರೆ ಸುದರ್ಶನ ಚಕ್ರ ಬಂತಂತೆ. ನಮ್ಮ ದೇವರು ಸುದರ್ಶನ ಚಕ್ರ ಕೈಯಲ್ಲಿ ಹಿಡ್ಕೊಂಡಿಲ್ಲ ಅಂತೆ, ಅಂಬರೀಷನ ರಕ್ಷಣೆಗೋಸ್ಕರ ಕೊಟ್ಟಿದ್ದಂತೆ. ಆ ಸುದರ್ಶನ ಚಕ್ರ ಬಂತು. ಆ ಸುದರ್ಶನ ಚಕ್ರದ ಮಹಾ ತೇಜಸ್ಸಿನಿಂದ ಆ ಅಸುರರ ಮಾಯೆ ಎಲ್ಲ ದೂರ ಆಯಿತು. ಆ ಬೆಂಕಿ ಇತ್ತು, ಬೆಂಕಿಯೂ ಶಮನ ಆಯಿತು. ದೂರ್ವಾಸರನ್ನು ಬೆನ್ನಟ್ಟಿಕೊಂಡು ಹೋಯಿತು. ದೂರ್ವಾಸರು ಎಲ್ಲಿ ಹೋಗಬೇಕು? ಎಲ್ಲ ಕಡೆ ಸುತ್ತಾಡಿದರು. ಒಂದು ಗುಹೆ ಒಳಗೆ ಪ್ರವೇಶ ಮಾಡಿದರು. ಸುದರ್ಶನ ಬಂತು. ಸತ್ಯಲೋಕಕ್ಕೆ ಬಂದ, ಅಲ್ಲಿಯೂ ಸುದರ್ಶನ ಬಂತು. ಬೆನ್ನ ಹಿಂದೆ ಬಂತು, ರಕ್ಷಣೆಗೆಲ್ಲ, ಅವನನ್ನು ಸಂಹಾರ ಮಾಡಲಿಕ್ಕೋಸ್ಕರ. ಬ್ರಹ್ಮದೇವರ ಹತ್ರ ಕೇಳಿದರೆ, ನಾನೇನು ಮಾಡಲಿ? ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಪರಿಹಾರ ಅದು ವೈಕುಂಠದಲ್ಲೇ ಆಗಬೇಕು ಅಂತ ಕೈಲಾಸಕ್ಕೆ ಓಡಿದ. ತಂದೆ ರೂಪ ರುದ್ರದೇವರು ಹೇಳಿದರು, ಅಬ್ಬಾ ನನ್ನಿಂದ ಆಗುವುದಿಲ್ಲ ಇದಕ್ಕೆ ಪರಿಮಾರ್ಜನೆ ಮಾಡಲಿಕ್ಕೆ ಅಂತ ವೈಕುಂಠಕ್ಕೆ ಬಂದ. ದೇವರಾದರೂ ಪರಿಮಾರ್ಜನೆ ಮಾಡಬೇಕಲ್ವಾ? ದುರ್ವಾಸರಿಗೆ ಹೇಳಿದ, ಅಸ್ವತಂತ್ರ ಯುವದ್ವಿಜ. ಅವ ಹೇಳಿದ, ನಾನು ಸಮರ್ಥ ಅಲ್ಲ, ನಾನು ಅಸ್ವತಂತ್ರ ಇವ, ನಾನು ಅಸ್ವತಂತ್ರ. ನನ್ನ ಚಕ್ರವನ್ನು ನಾನು ಅಂಬರೀಷನಿಗೆ ಕೊಟ್ಟು ಬಿಟ್ಟಿದ್ದೇನೆ, ಏನು ಪರಿಹಾರ ಇದ್ದರೂ ಅಲ್ಲೇ ಹೋಗು. ಕೊನೆಗೆ ದೂರ್ವಾಸರು ಅಂಬರೀಷ ಇದ್ದಲ್ಲಿಗೆ ಬಂದರು. ಅವನಿಗೆ ಶರಣಾಗತರಾದರು. ಕಾಲು ಹಿಡಿದು ಬೇಡಿದರು, ಕ್ಷಮೆಯಾಚನೆ ಮಾಡಿದರು. ಅಂಬರೀಷ ಭಯಪಟ್ಟ, ನನಗೆ ಯಾಕೆ ಕಾಲಿಗೆ ಬೀಳ್ತೀರಿ? ನಾನು ಚಿಕ್ಕವ, ನನಗೆ ಕ್ಷಮೆ ಕೊಡುವ ಯೋಗ್ಯತೆ ಇಲ್ಲ ಅಂತ. ಯಾವಾಗ ಅವನ ಕಾಲಿಗೆ ಬಿದ್ದ, ಅವನಿಗೆ ಶಾಪ ವಿಮೋಕ ಆಯಿತು, ಪರಿಮಾರ್ಜನೆ ಆಯಿತು. ದುರ್ವಾಸರು ಆ ಅಪರಾಧದಿಂದ ದೂರ ನಿಲ್ತಾರೆ, ಅವರಿಗೆ ಕ್ಷೇಮ ಆಯಿತು. ಈ ಕಥೆ ಕೇಳುವಾಗ ಭಯ ಆಗಿಬಿಡುತ್ತೆ ನಮಗೆ. ಅಂಬರೀಷ ಮಹಾರಾಜ ಹೌದು, ದೂರ್ವಾಸರು ರುದ್ರದೇವರ ಅವತಾರ, ರುದ್ರದೇವರೇ ಸ್ವಯಂ. ದೇವತೆಗಳು ಅಂಬರೀಷನ ಕಾಲು ಹಿಡಿದು ಕ್ಷಮೆಯಾಚನೆ ಮಾಡಿದರೆ ಇದೆಷ್ಟು ಯೋಗ್ಯ ಅಂತ ನಮಗೆ ಅನ್ನಿಸ್ತದೆ. ಈ ಕಥೆಯ ಒಟ್ಟು ತಾತ್ಪರ್ಯ, ದೂರ್ವಾಸರಿಗಿಂತ ಅಂಬರೀಷ ದೊಡ್ಡವ ಅಂತ ಇದರ ಅರ್ಥ ಅಲ್ಲ. ಮತ್ತೆ ಏನು ತಾತ್ಪರ್ಯ ಅಂತಂದರೆ, ಏಕಾದಶಿ ಉಪವಾಸ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ. ಯಾರು ಏಕಾದಶಿ ಉಪವಾಸ ಮಾಡ್ತಾರೆ, ಯಾರು ದೇವರ ಪೂಜೆ ಮಾಡ್ತಾರೆ, ಏಕಾದಶಿ ಉಪವಾಸ ಮಾಡಿ ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡಿಸಿ ಆ ವ್ರತವನ್ನು ಅನುಷ್ಠಾನ ಮಾಡ್ತಾನೆ, ಆ ಪಕ್ಷಕ್ಕೆ ನನ್ನ ಸುದರ್ಶನ ನಾನು ಇದ್ದೇನೆ ಅಂತ ಅಷ್ಟೇ ತಾತ್ಪರ್ಯ ಹೊರತು ದುರ್ವಾಸರಿಗಿಂತಲೂ ಮಿಗಿಲಾದವ ಅಂಬರೀಷ ಅಂತಲ್ಲ. ದುರ್ವಾಸರೇ, ಅವರ ಯೋಗ್ಯತೆ ಅದು ದೊಡ್ಡದೆ. ಭಗವಂತ ಅಂಬರೀಷನಲ್ಲಿ ನಿಂತು ಆ ದುರ್ವಾಸರ ಸೇವೆಯನ್ನು ಸ್ವೀಕಾರ ಮಾಡಿದ, ಕ್ಷಮೆಯಾಚನೆಯನ್ನು ಒಪ್ಪಿಕೊಂಡ. ಅವನ ಅನುಗ್ರಹ ಮಾಡಿದ್ದು ದೇವರೇ ಹೊರತು ಅಂಬರೀಷ ಅಲ್ಲ
ಅಂಬರೀಷ ಮುಖವಾಣಿ ಅಷ್ಟೇ ಅನ್ನೋದನ್ನು ನಾವು ಮಾಡಬೇಕಾದ್ದು. ಹೀಗೆ ಅಂಬರೀಷ ಏಕಾದಶಿ ಉಪವಾಸ ಮಾಡಿ ದೂರ್ವಾಸರಂಥವರನ್ನೂ ಗೆದ್ದಿದ್ದಾನೆ ಅಂತಂದರೆ ನಮಗೆ ಏಕಾದಶಿ ಉಪವಾಸ ಮಾಡಿದರೆ ನಮಗೆ ಯಾವ ದೋಷಗಳೂ ಇಲ್ಲ, ನಮಗೆ ಎಲ್ಲ ಪಾಪಗಳೂ ನಮ್ಮ ಪರಿಹಾರ ಆಗುತ್ತೆ ಅಂತ ಈ ಕತೆ ಹೇಳುತ್ತೆ. ಇದೇ ಪರಂಪರೆಯಲ್ಲಿ ಯವನಾಶ್ವ ಅಂತ ಒಬ್ಬ ರಾಜ ಬರ್ತಾನೆ. ಯವನಾಶ್ವನಿಗೆ ಏನಾಗಿದೆ ಅಂತಂದರೆ ಅವನಿಗೆ ಸಂತಾನ ಇರಲಿಲ್ಲ. ಮತ್ತೆ ಯಾಗ ಮಾಡಿದರು, ಪುರೋಹಿತರು ಯಾಗ ಎಲ್ಲ ಮಾಡಿದರು. ಯವನಾಶ್ವನಿಗೆ ಅವನಿಗೆ ಸಂತಾನ ಆಗಬೇಕು. ರಾತ್ರಿ ಮಲಗಿದ ರಾಜ ಬೆಳಗ್ಗೆ ಹೇಳ್ತಾನೆ. ಎದ್ದಾಗ ಪುರೋಹಿತರು ಹೇಳ್ತಾರೆ, ನಿನ್ನೆ ಹೋಮದ ಕಲಶ ಇತ್ತು, ಕಲಶದ ತೀರ್ಥವನ್ನು ಪ್ರಾಶನೆ ಮಾಡಬೇಕು, ಅದರ ಅಭಿಷೇಕ ನಿನಗಾಗಬೇಕು ಅಂತ. ಕಲಶೆಯಲ್ಲಿಂಟು ಕಲಶ ಇಲ್ಲವೇ ಇಲ್ಲ, ತಂಬಿಗೆ ಇದೆ, ಕಲಶ ಇಲ್ಲ, ನೀರಿಲ್ಲ, ನೀರು ಖಾಲಿ, ನೀರು ಎಲ್ಲಿ ಹೋಯಿತು ಅಂತ ಮತ್ತೆ ಜಿಜ್ಞಾಸೆ ನಡೆಯಿತು. ಪುರೋಹಿತರು ಹೇಳಿದರು, ಕಲಶದಲ್ಲಿ ತೀರ್ಥ ಇತ್ತು, ನೀರಿಲ್ಲ, ಎಲ್ಲಿ ಹೋಯಿತು? ಆಗ ರಾಜ ಹೇಳಿದ, ರಾತ್ರಿ ಬಾಯಾರಿಕೆ ಆಯಿತು, ನೀರು ಕುಡಿದು ಬಿಟ್ಟೆ. ತಲೆ ಬಡ್ಕೊಂಡ್ರು ಪುರೋಹಿತರು. ಅಲ್ಲಪ್ಪ, ನೀನು ಕುಡಿಲಿಕ್ಕಿದ್ದದ್ದಲ್ಲ, ಆ ನೀರು ನಿನ್ನ ಹೆಂಡತಿ ಕುಡಿಬೇಕಾದ್ದು. ಯಾರು ನೀರು ಕುಡಿತಾರೆ ಅವರು ಬಸುರಿ ಆಗ್ತಾರೆ. ರಾಜ ಹೇಳ್ದ, ಏನು ಮಾಡಲಿ? ಏನಿಲ್ಲ, ನಿನಗೇ ಗರ್ಭಿಣಿ ಅಲ್ಲ, ಗರ್ಭೀ ಆಗ್ತಿ ನೀನು ಅಂತ ಹೇಳಿದ್ರು. ಗರ್ಭ ತುಂಬಿತು, 9 ತಿಂಗಳಾಯಿತು. ಇನ್ನು ಪ್ರಸವ ಹೇಗೆ ಅಂತ ಪ್ರಶ್ನೆ ಆಯಿತು. ದೇವತೆಗಳ ಮಂತ್ರ ಎಂದೂ ವ್ಯರ್ಥ ಆಗುವುದಿಲ್ಲ. ಅವನ ಎದೆಯನ್ನು ಸೀಳಿ, ಆ ಹೊಟ್ಟೆಯನ್ನು ಸೀಳಿ ಆ ಮಗು ಹೊರಗೆ ಬಂತು. ಮಗು ಏನೋ ಹೊರಗೆ ಬಂತು. ಆ ಮಗುವಿಗೆ ಹಾಲು ಕುಡಿಸುವುದು ಯಾರು ಪೋಷಣೆ ಮಾಡುವವರು ಅಂತ? ತಾಯಿ ಇಲ್ಲ. ಆವಾಗ ಇಂದ್ರ ಬಂದಂತೆ, ದೇವೇಂದ್ರ ಬಂದ, ತನ್ನ ಹೆಬ್ಬೆರಳನ್ನು ಆ ಮಗುವಿನ ಬಾಯಿಗೆ ಹಾಕಿದ. ಅವ ಹೇಳಿದ, ದಾತ ಪೋಷಕ ಯಾರು ಚಿಂತೆ ಮಾಡಬೇಡ, ಆ ಜವಾಬ್ದಾರಿ ನನಗೆ ಬಿಡು ಅಂತ, ಮಾಂ ಪ್ರತ್ಯಸ್ತು ದಾತೃತ್ವಂ ಅಂತ ಅವನಿಗೆ ಹೇಳಿದ. ಹಾಗಾಗಿ ಆ ಮಗುವಿಗೆ ಮಾಂಧಾತ ಅಂತ ಹೆಸರು ಇಡ್ತಾರೆ. ನೋಡಿ, ಗಂಡವಸರೂ ಪ್ರಸವ ಆದದ್ದು ಕಥೆಯನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಅದು ಮಂತ್ರದ ಶಕ್ತಿ, ಮಂತ್ರದ ಸರ್ಜರಿ ಹೊರತು ಈ ಸರ್ಜರಿಗಳಲ್ಲ. ಅದು ನಮ್ಮ ಶಕ್ತಿಯನ್ನು ಮೀರಿ ನಿಂತ ಶಕ್ತಿ, ಮಂತ್ರದ ಶಕ್ತಿಯನ್ನು ಭಾಗವತ ಪಟ್ಟಿ ಮಾಡಿದೆ. ಮಾಂಧಾತನಿಗೆ 50 ಜನ ಹೆಣ್ಮಕ್ಕಳು. ಅವನಿಗೆ ಚಿಂತೆಯೇನೂ ಇರಲಿಲ್ಲ. ಸೌಬರಿ ಅಂತ ಒಬ್ಬ ಋಷಿ, ಅವನು ಸಂಧ್ಯಾವಂದನೆ ಮಾಡ್ತಿದ್ದ. ನೀರಿನಲ್ಲಿ ಮೀನಿನ ದಂಪತಿಗಳು 2 ಹೆಣ್ಣು ಗಂಡು ಜೋಡಿ ಒಟ್ಟಿಗೆ ಆಟ ಆಡೋದನ್ನು ನೋಡಿದ. ತಲೆ ಕೆಟ್ಟಿತು, ಮದುವೆ ಆಗಬೇಕು ಅಂತ ಆಸೆಪಟ್ಟ. ಹೆಣ್ಣು ಸಿಗಬೇಕಲ್ವಾ? ಅವನು ಉಪವಾಸ ಮಾಡಿ ಅತ್ಯಂತ ಕೃಶಗಾತ್ರ ಅವನು. ಯಾರು ಹೆಣ್ಣು ಕೊಡ್ತಾರೆ? ರಾಜನ ಹತ್ರ ಬಂದ. ಹೇಳಿದರು, ಯಾರೋ 50 ಜನ ಹೆಣ್ಮಕ್ಕಳಿದ್ದಾರೆ ಅವನಿಗೆ ಅಂತ. ರಾಜನ ಹತ್ರ ಕೇಳಿದ, ರಾಜ, ನನಗೆ ಮದುವೆ ಆಗಬೇಕು, ಆಗು, ಇದು ದುಡ್ಡು ಬೇಕಾ? ಚೌಟ್ರಿ ಫ್ರೀ ಕೊಡಿಸ್ತೇನೆ, ಊಟದ ಖರ್ಚು ನಂದು. ಅವ ಹೇಳಿದ, ನನಗೆ ಅದೆಲ್ಲ ಇಲ್ಲ ಸಮಸ್ಯೆ, ಒಂದು ಹೆಣ್ಣಿನ ಸಮಸ್ಯೆ ಅಂತ. ರಾಜ ಹೇಳಿದ, ಏನು ಬೇಕು ಅಂತ? ನಿನಗೆ 50 ಜನ ಹೆಣ್ಮಕ್ಕಳಿದ್ದಾರಂತೆ, ಒಂದು ಮಗಳನ್ನು ಕೊಡ್ತೀಯ ಅಂತ. ರಾಜನಿಗೆ ನಗು ಬಂತು. ಹೋಗಿ ರಾಜನ ಮಗಳನ್ನು ಕೇಳ್ತಾನೆ. ಇವನು ನೋಡಲಿಕ್ಕೂ ಒಂದು ಚಂದ ಇಲ್ಲ, ಇವನಿಗೆ ಹೇಗೆ ಕೊಡಲಿ ಅಂತ. ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ ರಾಜನಿಗೆ. ಹಾಗಾಗಿ ಸೋಬರಿ ಹತ್ರ ಹೇಳ್ತಾನೆ, ಅಪ್ಪ ನೋಡು, ನಿನಗೆ 50 ಜನ ಹೆಣ್ಮಕ್ಳ ಹತ್ರ ಹೋಗಿ ಕೇಳು, ಯಾರು ನಿನ್ನನ್ನು ಒಪ್ತಾರೆ ಅವರನ್ನು ನಾನು ಮದುವೆ ಮಾಡಿ ಕೊಡ್ತೇನೆ. ಖಂಡಿತನಾ ಅಂತ ಹೇಳಿದ. ಖಂಡಿತ ಅಂತ ಹೇಳಿದರು. ಅವನಿಗೆ ಕಲ್ಪನೆ ಇಲ್ಲ ಮಂತ್ರದ ಶಕ್ತಿ ಎಷ್ಟು ಅದ್ಭುತವಾದ್ದು ಅಂತ. ಆ ಸೌಬರಿ ಋಷಿ ಗೊತ್ತಾಯಿತು ರಾಜಂದು, ಅಂದರೆ ಹೆಣ್ಮಕ್ಕಳು ಒಪ್ಪುವುದಿಲ್ಲ, ಹಾಗಾಗಿ ಹೆಣ್ಮಕ್ಕಳ ತಲೆ ಮೇಲೆ ಹಾಕಿದ್ದಾನೆ ಅಂತ. ಅವನು ಚಂದದ ರೂಪವನ್ನು ಸ್ವೀಕಾರ ಮಾಡಿದ, ಅತ್ಯಂತ ಸ್ಫುರದ್ರೂಪಿಯಾದ. ಮಂತ್ರಕ್ಕೆ ಎಷ್ಟು ಶಕ್ತಿ ನೋಡಿ. ಸೆಲ್ಫ್ ಸರ್ಜರಿ ಮಾಡಿಕೊಂಡ ಯುವಕನಾದ. ಹೆಣ್ಮಕ್ಕಳ ಹತ್ರ ಬಂದ. ಹೆಣ್ಮಕ್ಕಳ ಹತ್ರ ಬಂದರೆ ಹೆಣ್ಮಗಳು ಹೇಳಿದರು ಸೋಬರಿ ಕೇಳಿದ್ದಲ್ಲ, ಆ ಮಗಳೇ ಕೇಳ್ತಾಳೆ, ಮೊದಲನೇ ಮಗಳು, ಸೋಬರಿ ನನ್ನ ಮದುವೆ ಆಗ್ತೀಯಾ? ಆಯಿತು ಅಂತ ಹೇಳಿದ. ಎರಡನೇ ಅವನ ತಂಗಿ ಬರ್ತಾಳೆ, ನನ್ನ ಮದುವೆ ಆಗ್ತೀಯಾ ಅಂತ. 50 ಜನ ಬಂದರು, ನನ್ನ ಮದುವೆ ಆಗ್ತೀಯಾ ಅಂತ. ಸೋಬರಿ ಹೇಳಿದ, ಒಂದು ಹೆಣ್ಣು ಸಿಗುವುದೇ ಕಷ್ಟ, 50 ಹೆಣ್ಮಕ್ಕಳು ಗಂಟು ಬಿದ್ದರು. ಅವನು ಹೇಳಿದ, ನಿನ್ನ ಅಪ್ಪನ ಹತ್ರ ಕೇಳಿಕೊಂಡು ಬನ್ನಿ, ಅವ ಒಪ್ಪಿದರೆ ಮದುವೆ ಆಗ್ತೇನೆ ಅಂತ. ಅಪ್ಪನ ಹತ್ರ ಹೋದರು. ಅಪ್ಪ, ಆ ಸೋಬರಿ ಋಷಿ ಇದ್ದಾನಲ್ಲ, ಅವನ ಮದುವೆ ಆಗ್ತೇನೆ. ತಲೆ ಕೆಟ್ಟಿದ ನಿಮಗೆ. ಒಬ್ಬರಲ್ಲ 50 ಜನ ಕ್ಯೂ ನಿಂತು ಬಂದರು.
ಅವನು ಹೇಳಿದ ಎಲ್ಲ ಏನೋ ಪಾಠ ಮಾಡಿದ, ಏನೋ ಮಂತ್ರ ಮಾಡಿದ ಅವನು ಇರಬೇಕು ಅಂತ. ಇಲ್ಲಪ್ಪ, ಏನೂ ಮಾಟ ಇಲ್ಲ, ಏನೂ ಮಂತ್ರ ಇಲ್ಲ. ಅಲ್ಲ, ಅವನು ಬಡಕಲು ದೇಹ, ಅವನನ್ನು ಹೇಗೆ ಮದುವೆ ಆಗ್ತೀರಿ? ಅಪ್ಪ ಇಲ್ಲ, ಚಂದ, ನೀವು ಎಲ್ಲಿಯೋ ಕಣ್ಣು ಸರಿ ಇಲ್ಲ ನಿಮ್ಮದು. ಕರ್ಕೊಂಡು ಬಂದಿನ ಗಂಡನನ್ನು ಕರ್ಕೊಂಡು ಬರ್ತಾರೆ. ನೋಡ್ತಾನೆ, ರಾಜನೇ ದಿಗ್ಭ್ರಾಂತನಾಗಿ ಬಿಡ್ತಾನೆ. ಕೊನೆಗೆ ಅವನಿಗೆ ಮದುವೆ ಮಾಡಿ ಕೊಡ್ತಾನೆ. ಅಲ್ಲ, ಒಬ್ಬ ರಾಜ, ಒಬ್ಬ ಸೌಬರಿ ಋಷಿ 50 ಹೆಣ್ಮಕ್ಕಳನ್ನು ಹೇಗೆ ಆಡಿದ? ಭಾಗವತ ಹೇಳುತ್ತೆ, ಆ ಮಂತ್ರಶಕ್ತಿ ಅದು ಎಷ್ಟಿದೆ ಅಂತಂದರೆ 50 ಮನೆಯನ್ನು ನಿರ್ಮಾಣ ಮಾಡಿದ, 50 ಕಾಯವನ್ನು ಸೃಷ್ಟಿ ಮಾಡಿಕೊಂಡ, 50 ಮನೆಯಲ್ಲಿ ವಾಸ ಮಾಡಿಕೊಂಡ ಹೆಣ್ಮಕ್ಕಳ ಜೊತೆಗೆ ಭಗವಂತ ಸೌಬರಿ ಋಷಿ ಒಳ್ಳೆಯ ಜೀವನವನ್ನು ನಡೆಸಿದ. 50 ಹೆಣ್ಮಕ್ಕಳಿಗೂ ನ್ಯಾಯ ಕೊಟ್ಟ ಋಷಿ ಸೌಬರಿ. ಆ ಸೌಬರಿ ಋಷಿಗೆ ಎಷ್ಟು ಶಕ್ತಿ ಅಂತ ನಮ್ಮ ಆಚಾರ್ಯರು ಈ ಕಥೆಯನ್ನು ತನ್ನ ಗ್ರಂಥಗಳಲ್ಲಿ, ದಶಪ್ರಕರಣಗಳಲ್ಲಿ ಅಲ್ಲಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಅಂದರೆ ಒಬ್ಬನೇ ಜೀವ ಅಂತ ಹೇಳ್ತಾರೆ ನೋಡಿ, ಒಬ್ಬನೇ ಜೀವ ಅಂತ ಹೇಳುವಾಗ ಈ ಕಥೆಯನ್ನು ಬಳಸಿಕೊಳ್ತಾರೆ. ನಾವೆಲ್ಲ ಒಂದೇ ಜೀವ ಅಂತ ಆದರೆ ನಿಮಗಾಗುವ ಆನಂದ ನನಗ್ಯಾಕಾಗುವುದಿಲ್ಲ, ನನಗಾಗುವ ಆನಂದ ನಿಮ್ಗ್ಯಾಕಾಗುವುದಿಲ್ಲ. ಒಬ್ಬನೇ ಜೀವ ಅಂತಂದರೆ ಎಲ್ರಿಗೂ ಆನಂದ ಆಗಬೇಕಿತ್ತಲ್ವ, ಆಗುವುದಿಲ್ಲ. ಆದ್ದರಿಂದ ಜೀವರುಗಳು ಬೇರೆ ಬೇರೆ, ಶರೀರ ಬೇರೆ ಬೇರೆ ಆದರೆ ಜೀವರು ಬೇರೆಯೇ ಅಂತ ಹೇಳಲಿಕ್ಕೆ. ಆವಾಗ ಹೇಳಿದರು, ಒಬ್ಬನೇ ಜೀವ ಇರ್ತಾನೆ, ಆನಂದ ಒಬ್ಬರಿಗೆ ಆಯಿತು, ಒಬ್ಬರಿಗೆ ಯಾಕೆ ಆಗಲಿಲ್ಲ ಅಂತಂದರೆ ಉಪಾಧಿ ಭೇದ ಅಂತ, ದೇಹ ಬೇರೆ ಬೇರೆ ಇದ್ದದ್ರಿಂದಾಗಿ ಒಬ್ಬರಿಗೆ ಆನಂದ ಆಯಿತು, ಒಬ್ಬರಿಗೆ ಆನಂದ ಆಗಲಿಲ್ಲ, ಉಪಾಧಿ ಬೇರೆ ಬೇರೆ ಇದ್ದದ್ರಿಂದ ಅಂತ. ಉಪಾಧಿ ಬೇರೆ ಬೇರೆ ಅಂತ ಹೇಳುವಾಗ ಆಚಾರ್ಯರು ಹೇಳಿದರು, ನೋಡಿ, ಸೌಬರಿ ಋಷಿ 50 ಶರೀರ ಬೇರೆ ಬೇರೆ ಇದೆ, ಅವನಿಗೆ 50 ಶರೀರದಲ್ಲಿ ಆಗುವ ಆನಂದ ಒಬ್ಬ ಸೌಬರಿ ಋಷಿಗೆ ಆಯಿತು. ಅದು ಹೇಗಾಯಿತು? ಆ ಯೋಗಿನಃ ವಿಶೇಷ ಕುತಃ ಅಂತ ಆಚಾರ್ಯರು ಪ್ರಶ್ನೆ ಕೇಳಿದ್ದಾರೆ. ಒಬ್ಬನೇ ಸೌಬರಿ 50 ಶರೀರ ಸ್ವೀಕಾರ ಮಾಡಿದ. ಯಾಕೆ ಸ್ವೀಕಾರ ಮಾಡಿದ? 50 ಶರೀರದ ಪ್ರಾರಬ್ಧ ಇತ್ತು ಅವನಿಗೆ, 50 ಜನ್ಮದ ಪ್ರಾರಬ್ಧ, 50 ಜನ್ಮ ಭೋಗಿಸುವ ಯೋಗ ಇತ್ತು ಅವನಿಗೆ, 50 ಜನ್ಮ ಪಡೆಯುವಂಥದ್ದು. 50 ಜನ್ಮವನ್ನು ಪಡೆದ. ಒಂದು ವೇಳೆ 50 ಶರೀರದಲ್ಲಿ ಒಬ್ಬನಿಗೆ ಸುಖ ಆಗದೆ ಹೋದರೆ ಅವನ ಪ್ರಾರಬ್ಧ ಸವಿಲಿಕ್ಕೇ ಸಾಧ್ಯ ಇಲ್ಲ. ಆ ಪ್ರಾರಬ್ಧ ಸವಿಬೇಕಾದರೆ 50 ಶರೀರದಲ್ಲಿ ಆಗುವ ಆನಂದನೂ ಒಬ್ಬನಿಗೆ ಆಗಿದೆ. ಯಾಕೆ ಆಗಿದೆ? ಒಬ್ಬ ವ್ಯಕ್ತಿಗೆ ಶರೀರ ಬೇರೆ ಬೇರೆ ಇದ್ದರೆ ಆವಾಗ ಅಲ್ಲಿ ಆನಂದ ಆಗಬೇಕು. ಅದು ಉಪಾಧಿ ಭೇದದಿಂದ ಆನಂದ ಆಗ್ತದೆ, ಆನಂದ ಆಗುವುದಿಲ್ಲ ಅಂತಂದರೆ ಸೌಬರಿಗೆ ಹೇಗಾಯಿತು ಆನಂದ? ಹಾಗಾಗಿ ಉಪಾಧಿಕೃತ ಭೇದ ಇದ್ದರೂ ಇಲ್ಲಿ ಆನಂದದ ಅನುಭವ ಯಾಕೆ ಬಂತು ಅಂತಂದರೆ ಚೇತನ ಒಂದೇ ಅಂತ ಉತ್ತರ ಕೊಡಬೇಕು ನೀವು. ಆದರೆ ಸೌಬರ್ಯ 50 ಶರೀರದಲ್ಲಿಯೂ ಒಬ್ಬನೇ ಚೇತನ ಇದ್ದಾನೆ, ಆದ್ದರಿಂದ 50 ಶರೀರದಲ್ಲಿ ಆಗುವ ಆನಂದದ ಅನುಭವ ಅವನಿಗೆ ಬಂತು ಅಂತ ಹೇಳಬೇಕು. ಹಾಗಾದರೆ ನಮ್ಮಲ್ಲೆಲ್ಲ ಒಬ್ಬನೇ ಜೀವ ಇದ್ದಾನೆ ಅಂತಂದರೆ ಎಲ್ಲರ ಆನಂದ ಎಲ್ರಿಗೂ ಬರಲಿ, ಯಾಕೆ ಆಗುವುದಿಲ್ಲ? ಆದ್ದರಿಂದ ಜೀವ ಬೇರೆ ಬೇರೆ, ಶರೀರ ಬೇರೆ ಬೇರೆ ಆದರೆ ದೇಹನೂ ಬೇರೆ ಬೇರೆ ಅಂತ ನಮ್ಮ ಆಚಾರ್ಯರು ನಿರೂಪಣೆ ಮಾಡಲಿಕ್ಕೆ ಈ ಪುರಾಣಗಳ ಕಥೆಯನ್ನು ಆಚಾರ್ಯರು ಜೋಡಿಸಿದ್ದಾರೆ. ಇದೇ ಪರಂಪರೆಯಲ್ಲಿ ಒಬ್ಬ ಇಕ್ಷ್ವಾಕು ನೃಗ ಶರಿಯಾತ್ ಇಕ್ಷ್ವಾಕು ಅಂತ ರಾಜ. ಆ ಇಕ್ಷ್ವಾಕು ರಾಜನ ಈ ಪರಂಪರೆಯಲ್ಲಿ ನಮ್ಮ ಎಲ್ಲ ರಘುವಂಶದ ರಾಜರುಗಳು ಬರ್ತಾರೆ. ನಮ್ಮ ರಾಮದೇವರ ಅವತಾರ ಆಗುತ್ತೆ. ರಾಮದೇವರು ಈ ಸೂರ್ಯವಂಶದಲ್ಲಿಯೇ ಬಂದವರು. ರಾಮದೇವರ ಕತೆ ಈ ಕಾಶಿಯಲ್ಲಿ ನಾವು ವಿಶೇಷವಾಗಿ ಕೇಳಬೇಕು. ಸ್ವಾಮಿಗಳು ನಿತ್ಯ ಅದನ್ನು ಹೇಳ್ತಿದ್ದಾರೆ. ರಾಮಾಯಣ ಅದು ರಾಮದೇವರ ಕತೆ, ರುದ್ರದೇವರಿಗೆ ತುಂಬ ಇಷ್ಟವಾದ ಕತೆ. ರಾಮದೇವರ ಪಾದವನ್ನು ಗಟ್ಟಿಯಾಗಿ ಹಿಡಿದ ಭರತ. ರಾಮದೇವರು ಕಾಡಿಗೆ ಹೋದರು. ಕೈಕೇಯಿ ಆಸೆ ಪಟ್ಟಲು ರಾಮದೇವರು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ. ದಶರಥ ಸಂಕಲ್ಪ ಮಾಡಿದ ರಾಮದೇವರಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ. ರಾಮನಿಗೂ ಪಟ್ಟಾಭಿಷೇಕ ಆಗಲಿಲ್ಲ, ಭರತನಿಗೂ ಪಟ್ಟಾಭಿಷೇಕ ಆಗಲಿಲ್ಲ. ರಾಮನೂ ಕಾಡಿಗೆ ಹೋದ. ಭರತ ನಂದಿಗ್ರಾಮದಿಂದ ಹೊರಗೆ ನಿಂತ. ಯಾರಿಗೆ ಪಟ್ಟಿಗೂ ಅಲ್ಲ, ರಾಮದೇವರ ಪಾದುಕೆಗೆ ಪಟ್ಟಾಭಿಷೇಕ ಆಯಿತು ಅಂತ ರಾಮಾಯಣದ ಕತೆ ಹೇಳುತ್ತೆ. ಯಾಕೆ ಅಂತಂದರೆ ರಾಮದೇವರನ್ನು ಹೊತ್ತುಕೊಂಡದ್ದು ಆ ಪಾದುಕೆ. ಹಾಗಾಗಿ ಆ ರಾಮದೇವರನ್ನು ಹೊತ್ತುಕೊಂಡ ಪುಣ್ಯ ಆ ಪಾದುಕೆಗೆ ಇತ್ತು. ಹಾಗಾಗಿ ಪಾದುಕೆಗೆ ಪಟ್ಟಾಭಿಷೇಕ ಆಯಿತು ಅಂತ. ನಾವು ಯಾವುದಕ್ಕೆ ಪಟ್ಟಾಭಿಷೇಕ ಆಗುತ್ತೆ ಅಂತಂದರೆ ದೇವರಿಗಲ್ಲ,
ದೇವರ ಪಾದುಕೆ. ನಾವು ಏನಾಗಬೇಕು ಅಂತಂದರೆ ನಾವು ರಾಮದೇವರಾಗುವುದೂ ಬೇಡ, ನಾವು ಭರತನಾಗುವುದೂ ಬೇಡ. ನಾವು ಏನಾಗಬೇಕು ಅಂದರೆ ರಾಮದೇವರ ಪಾದದ ಅಡಿಯ ಪಾದುಕೆ ನಾವು ಆದರೆ ನಮಗೆಲ್ಲ ಅಧಿಕಾರ ಸಮೃದ್ಧಿ ಅದೆಲ್ಲ ಬರುತ್ತೆ ಅನ್ನೋದನ್ನು ರಾಮಾಯಣ ಚಿತ್ರಿಸಿದೆ. ಇವತ್ತಿನ ರಾಜರುಗಳೆಲ್ಲ ನೆನಪಿಸಿಕೊಳ್ಬೇಕಾದ್ದು ಇದನ್ನು. ರಾಮನ ಪಾದುಕೆಯ ಅನ್ನು ನಾವು ಹೊತ್ತುಕೊಂಡ್ರೆ ನಮಗೆಲ್ಲ ಸುಖ ಸಮೃದ್ಧಿ ನಮಗೆ ಸಿಗ್ತದೆ. ಯಾರು ಅಪೇಕ್ಷೆ ಪಟ್ಟರು ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ದಶರಥ ಆಸೆ ಪಟ್ಟ, ಆ ಆಸೆ ಪಟ್ಟದ್ದಕ್ಕೆ ಅವನಿಗೂ ಆಗಲಿಲ್ಲ. ಭರತನಿಗಾಗಬೇಕು ಅಂತ ಕೈಕೇಯಿ ಆಸೆ ಪಟ್ಟಳು, ಅವಳಿಗೂ ಸಿಗಲಿಲ್ಲ. ಆಸೆನೇ ಪಡೆದೇ ಇದ್ದದ್ದು ಪಾದುಕೆ, ಅದಕ್ಕೆ ಪಟ್ಟಾಭಿಷೇಕ ಆಯಿತು. ನೀವು ಆಸೆ ಪಡಬೇಡಿ, ನಿಮಗೆಲ್ಲವೂ ಸಿದ್ಧಿಸ್ತದೆ, ಸಕಲ ಸಮೃದ್ಧಿಗಳೂ ಸಿಗ್ತದೆ. ಅದು ಬೇಕು ಇದು ಬೇಕು ಅಂತ ಆಸೆ ಪಡಬೇಡಿ, ಆಸೆ ಇಲ್ಲದಿದ್ದಾಗ ಎಲ್ಲ ಸಿದ್ಧಿಸ್ತದೆ ಅಂತ. ರಾಮದೇವರ ಪಾದಕ್ಕೆ ಅಷ್ಟು ಸಾಮರ್ಥ್ಯ ಇದೆ ಅಂತ. ನೈರ್ಮಲ್ಯಾಯ ನಿರಂತರ ಸ್ಮೃತಿಕೃತೆ ವೈರಾಗ್ಯ ಭಾಗ್ಯಾಯ ಚ. ಆ ರಾಮದೇವರ ಪಾದ ನಮಗೆ ಬೇಕಂತೆ. ಆ ರಾಮದೇವರ ಪಾದಕ್ಕೆ 3 ಕೊಡುವ ಸಾಮರ್ಥ್ಯ ಇದೆ ಅಂತೆ. ನೈರ್ಮಲ್ಯಾಯ ನಿರಂತರ ಸ್ಮೃತಿಕೃತೆ ವೈರಾಗ್ಯ ಭಾಗ್ಯಾಯ ಚ. ಆ ರಾಮದೇವರ ಪಾದುಕೆ ಅಂಥದ್ದನ್ನು ಕೊಡ್ತದೆ ಅಂತೆ. ವೈರಾಗ್ಯ ಭಾಗ್ಯಾಯ ಚ ಅಂತ ನೋಡಿ. ಭರತ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಕೈಕೇಯಿ ಬಯಸಿದ್ಳು. ಭರತ ರಾಮದೇವರ ಪಾದವನ್ನು ಹಿಡಿದ. ಏನಾಯಿತು ಭರತನಿಗೆ ಅಂತಂದರೆ ವೈರಾಗ್ಯ ಭಾಗ್ಯಾಯ ಚ. ವೈರಾಗ್ಯ ಬಂತು ಅವನಿಗೆ, ಬೇಡವೇ ಬೇಡ, ಯಾವುದೂ ಬೇಡ ಅಂತ. ವೈರಾಗ್ಯ ಅನ್ನೋದು ಅದು ದೋಷ ಅಲ್ಲ. ಕೆಲವು ಸಲ ಹೇಳೋದುಂಟು ವೈರಾಗ್ಯ ಅಂತಂದರೆ ದೋಷ ಅಂತ. ವದರಾಜರು ಹೇಳ್ತಾರೆ ವೈರಾಗ್ಯ ಭಾಗ್ಯಾಯ ಚ. ವೈರಾಗ್ಯ ಎಂಬಂತಹದ್ದು ಭಾಗ್ಯ ಅಂತ. ನೋಡಿ, ಅದು ಬೇಕು ಅಂತ ಬಯಸುವುದು ಭಾಗ್ಯ ಅಲ್ಲ, ಬೇಡ ಅಂತ ಹೇಳುವುದು ಭಾಗ್ಯ. ನಮಗೆ ಅದು ಬೇಕು ಇದು ಬೇಕು ಇದು ಬೇಕು ಅಂತ ಮನಸ್ಸು ಆಸೆ ಪಟ್ಟು ಒದ್ದಾಡ್ತಾ ಇರ್ತದೆ. ಹಾಗಾಗಿ ಅದನ್ನು ಬಯಸುವುದು ಭಾಗ್ಯ ಅಲ್ಲ. ಯಾವುದು ಭಾಗ್ಯ? ಅದು ಬೇಡ ಅಂತ ಹೇಳೋದುಂಟಲ್ಲ, ಅದು ದೊಡ್ಡ ಭಾಗ್ಯ ಅಂತೆ. ಅದು ನಮಗೆ ಬರುವುದಿಲ್ಲ. ಯಾವುದು ನೋಡಿದರೂ ಇದು ನನಗೆ ಬೇಕು, ಇದು ನನಗೆ ಬೇಕು, ಇದು ನನಗೆ ಬೇಕು ಅಂತ ಮನಸ್ಸು ಆಸೆ ಪಡ್ತದೆ ಅಂತ. ಅದು ದಾರಿದ್ರ್ಯ ಅಂತೆ. ಯಾಕೆಂದರೆ ಒದ್ದಾಡಬೇಕು ನೋಡಿ, ದುಃಖವನ್ನು ಅನುಭವಿಸಬೇಕು. ಯಾವುದು ಭಾಗ್ಯ ಅಂತಂದರೆ ಇದು ಬೇಡ 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 ಅಂತ ಹೇಳೋದುಂಟಲ್ಲ, ಅದು ದೊಡ್ಡ ಸೌಭಾಗ್ಯ ಅಂತ. ಆ ವೈರಾಗ್ಯ ಭಾಗ್ಯ ಬರಬೇಕಾಗಿದ್ದರೆ ರಾಮದೇವರ ಪಾದವನ್ನು ಆಶ್ರಯಿಸಿ ಸಾಮ್ರಾಜ್ಯೋಚಿತ ಭೋಗ ಭಾಗ್ಯ ವಿರಸಂ ಅಂತ ಹೇಳ್ತಾರೆ. ಈ ಅಹಲ್ಯೆ ಅವಳು ಶಾಪಗ್ರಸ್ತಳಾಗಿದ್ಳು. ಗೌತಮ ಋಷಿಗಳು ಶಾಪ ಕೊಟ್ಟಿದ್ದರು. ಪಾಷಾಣವಾಗಿ ಕಲ್ಲಾಗಿ ಕಲ್ಲಿನ ಹಾಗೆ ಬಿದ್ದಿದ್ಳು. ಅವಳನ್ನು ಉದ್ಧಾರ ಮಾಡಿದ್ದು ರಾಮದೇವರು. ಎಂತಹ ದೋಷ! ಪಾತಿವ್ರತ್ಯ ಪರೀಕ್ಷಯಾಕ್ಯ ಲಲನಾ ದೋಷಾಂಕುರ ಛೇದನಂ. ಪಾತಿವ್ರತ್ಯ ಅನ್ನೋದು ದೊಡ್ಡ ಗುಣ, ಪಾತಿವ್ರತ್ಯ ಇಲ್ಲ ಅನ್ನೋದು ಮಹಾದೋಷ. ಆ ಪಾತಿವ್ರತ್ಯ ಪರೀಕ್ಷೆ ಎಂಬ ದೊಡ್ಡ ದೋಷ ಇತ್ತು ನೋಡಿ, ಅದು ಹೇಗೆ ಪರಿಹಾರ ಆಯಿತು? ರಾಮದೇವರ ಪಾದುಕೆಯಿಂದ ಪರಿಹಾರ ಆಯಿತು. ರಾಮದೇವರು ಪಾದದಿಂದ ಮುಟ್ಟಿದರೂ ಅವಳ ಪಾಪ ಎಲ್ಲ ಪರಿಹಾರ ಆಯಿತು. ಎಂಥ ದೋಷ! ಹಾಗಾಗಿ ನೈರ್ಮಲ್ಯಾಯ, ನಮ್ಮ ಮನಸ್ಸಿನ ಕಶ್ಮಲ ಅದು ಪರಿಹಾರ ಆಗಬೇಕಾದ್ರೆ ರಾಮದೇವರ ಪಾದವನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕಂತೆ. ನಿರಂತರ ಸ್ಮೃತಿಕೃತೆ, ರಾಮದೇವರ ಪಾದವನ್ನು ಹಿಡಿದರೆ ನಿರಂತರ ಸ್ಮರಣೆ. ಭರತ ನಿರಂತರ ಸ್ಮರಣೆ ಮಾಡಿದ, ಹನುಮಂತ ದೇವರು ನಿರಂತರ ಭಗವಂತನ ಸ್ಮರಣೆ ಮಾಡ್ತಾರೆ. ಹಾಗೆ ನೈರ್ಮಲ್ಯಾಯ ನಿರಂತರ ಸ್ಮೃತಿಕೃತೆ ವೈರಾಗ್ಯ ಭಾಗ್ಯಾಯ ಚ. ಅದು ಕಲ್ಲಾಗಿ ಬಿದ್ದಿದ್ಲು, ಅವಳಿಗೆ ಒಳ್ಳೆಯ ಜ್ಞಾನದ ಯೋಗವನ್ನು ರಾಮದೇವರು ಕರುಣಿಸಿದ್ದಾರೆ. ರಾಮದೇವರ ಪಾದವನ್ನು ಹಿಡಿದರೆ ನಮಗೆ ಎಲ್ಲವೂ ನಮಗೆ ಲಭಿಸ್ತದೆ. ರಾಮದೇವರ ಪಾದವನ್ನು ಗಟ್ಟಿಯಾಗಿ ಹಿಡಿಬೇಕು ಅನ್ನೋದನ್ನು ಭಾಗವತದಲ್ಲಿ ಉಲ್ಲೇಖ ಮಾಡ್ತಾ ರಾಮದೇವರ ಕಥೆಯನ್ನು ವಿಸ್ತಾರವಾಗಿ ನವಮಸ್ಕಂದದಲ್ಲಿ ವಿವರಣೆ ಮಾಡ್ತಾರೆ. ಅಂತಹ ಸೂರ್ಯವಂಶದಲ್ಲಿ ಬಂದ ದೇವರು ರಾಮದೇವರು. ನಡುನೆತ್ತಿಯಲ್ಲಿ ಸೂರ್ಯ ಇರುವಾಗ ರಾಮದೇವರ ಪ್ರಾದುರ್ಭಾವ ಆದದ್ದು. ರಾಮದೇವರು ಅಂತ ಹೇಳುವಾಗ ನಮಗೆ ಅನಿಸುವುದುಂಟು, ಪಾಪ ಅವರಿಗೇ ಕಷ್ಟ, ನಮಗೇನು ಮಾಡ್ತಾರೆ ಅಂತ. ಯಾಕೆಂತಂದರೆ ವನವಾಸಕ್ಕೆ ಹೋದರು, ವನವಾಸ, ಅಲ್ಲಿ ಹೆಂಡತಿಯನ್ನು ಕದ್ದು ಹಿಡ್ಕೊಂಡು ಹೋದರು. ಎಷ್ಟು ಕಷ್ಟ ಎಷ್ಟು ಕಷ್ಟ! ಒಬ್ಬರು ಸಹಾಯ ಮಾಡಲಿಕ್ಕೆ ಹೋದ್ರ ಎಲ್ಲ ಕೊನೆಗೆ ಆ ಮರ್ಕಟ ಕರಡಿ ಅದನ್ನೆಲ್ಲ ಹಿಡ್ಕೊಂಡು ಹೋಗಿ ಜಗಳ ಮಾಡಬೇಕಾಯಿತು. ಎಷ್ಟು ಕಷ್ಟ!
ಬೇಡಪ್ಪ ರಾಮದೇವರು, ಅವರಿಗೇ ಕಷ್ಟ, ನಮಗೇನು ಮಾಡ್ತಾರೆ ಅಂತ ನಾವು ಕತೆ ಕೇಳ್ತೇವೆ. ರಾಮದೇವರ ಕತೆ ನಾವು ಕೇಳಿದ್ದು ಬರೀ 14 ವರ್ಷದ ಕತೆ ಮಾತ್ರ. ಯುದ್ಧಕಾಂಡದ ತನಕ 14 ವರ್ಷ ಕಾಡಲ್ಲಿರುವಾಗ ನಡೆದ ಕತೆ ಅದಲ್ಲ. ಅದರ ಮೇಲಿನ ಕತೆ ನಾವು ಕೇಳಬೇಕು. ರಾಮದೇವರು ಆಮೇಲೆ ಸೀತೆಯನ್ನು ಪಡೆದರು. ಅವರಿಗೆ ಸೀತೆ ಕೊಂಡೊಯ್ಯುವಾಗ ನಿಲ್ಲಿಸಲಿಕ್ಕಾಗಲಿಲ್ಲ ಅಂತಲ್ಲ, ಅವ್ರು ನೋಡ್ತಲೇ ಇದ್ದರು ರಾವಣ ಕೊಂಡೋಗುವುದನ್ನು. ಅವ್ರಿಗೆ ಗೊತ್ತದು ಸೀತೆ ಕೊಂಡೋದ್ದಲ್ಲ, ಡ್ಯುಪ್ಲಿಕೇಟ್ ಸೀತೆಯನ್ನೇ ಕೊಂಡೋದ್ದು ಅಂತ ಗೊತ್ತು. ಯಾಕೆ ಅಷ್ಟಕ್ಕಾದರೂ ಅವಕಾಶ ಕೊಟ್ಟರು ಅಂತಂದರೆ, ಅವರು ಬಂದದ್ದು ಯಾಕೆ ಅಂತಂದರೆ ಅರಾವಣಂ ಜಗತ್ಕರ್ತು, ಜಗತ್ತಿಗೆ ರಾವಣ ಇರಬಾರ್ದು, ಜಗತ್ತಿನಲ್ಲಿ ಕುಂಭಕರ್ಣ ಇರಬಾರ್ದು, ಜಗತ್ತಿನಲ್ಲಿ ಇಂತಹ ದ್ರೋಹಿಗಳಿರಬಾರ್ದು, ಅದಕ್ಕೆ ಬಂದದ್ದು. ಸೀತೆಯನ್ನು ಕೊಂಡೋದ್ದು ಅಂತ ನಿಮಿತ್ತ ಅಷ್ಟೇ. ಅದರಿಂದ ಅವನು ಕಳ್ಳ ಅಂತ ಪ್ರೂವ್ ಆಯಿತು. ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದ. ಅವನು ಸಂಹಾರ ಮಾಡಿದರು. ಅವನ ನಿಮಿತ್ತವಾಗಿ ಇಡೀ ರಾಕ್ಷಸವನ್ನು, ಲಂಕೆಯನ್ನು ಸಂಹಾರ ಮಾಡಿದ ದೇವರು ರಾಮ. ಅಂದರೆ ದುಷ್ಟರನ್ನು ಸಂಹಾರ ಮಾಡುವುದು ಮೂಲ ಉದ್ದೇಶ ರಾಮದೇವರು. ಹಾಗಾಗಿ ರಾಮದೇವರು ಸೀತೆಯನ್ನು ಕದ್ದೊಯ್ದುವ ಹಾಗೆ ಪ್ರಚೋದನೆ ಮಾಡಿದರೆ ಹೊರತು ಅವರ ದೌರ್ಬಲ್ಯ ಅಲ್ಲ. ಸೀತೆಯನ್ನು ಕರ್ಕೊಂಡು ಅಯೋಧ್ಯೆಗೆ ಬಂದರೆ ಭರತ ಎಲ್ಲ ತಯಾರಿಕೆ ನಡೆಸಿದ್ದ. ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದರೆ ರಾಮದೇವರು ರಾಜ್ಯಭಾರ ಮಾಡಿದರು. ಎಷ್ಟು ವರ್ಷ ರಾಜ್ಯಭಾರ ಮಾಡಿದರು? ನಮ್ಮಲ್ಲಿ 1 ವರ್ಷ ಆಗುವಾಗಲೇ ಸಾಧನ ಸಮಾವೇಶ ದಿನ ಲೆಕ್ಕ ಮಾಡ್ತಾರೆ. ಅದು 2000 ಚಿಲ್ಲರೆ ದಿನ ಆಯಿತು, ನಮ್ಮದು ಗ್ರೇಟ್, ನಾನೇ ಮುಖ್ಯ ಅಂತ ದಿನ ಲೆಕ್ಕ ಮಾಡ್ತಾರೆ. ರಾಮದೇವರು ರಾಜ್ಯಭಾರ ಮಾಡಿದ್ದು ದಿನ ಲೆಕ್ಕ ಅಲ್ಲ, ತಿಂಗಳು ಲೆಕ್ಕ ಅಲ್ಲ, ವರ್ಷ ಲೆಕ್ಕ ಅಲ್ಲ. ತ್ರಯೋದಶಾಬ್ದ ಸಹಸ್ರಂ ಅಂತ ಭಾಗವತ ಹೇಳುತ್ತೆ. 13,000 ವರ್ಷ ರಾಜ್ಯಭಾರ ಮಾಡಿದ್ದಾರೆ. ಎಂಥ ರಾಜ್ಯಭಾರ ಅಂತಂದರೆ ಇಂಥ ರಾಜ್ಯಭಾರ ನಭೂತೋ ನಭವಿಷ್ಯತಿ ಅನ್ನುವ ರಾಜ್ಯಭಾರ ಮಾಡಿದ ದೇವರು ರಾಮದೇವರು ಅಂತ ಭಾಗವತ ರಾಮದೇವರ ವೈಭವವನ್ನು ಹೇಳುತ್ತೆ. ರಾಮರಾಜ್ಯ ಅನ್ನುವ ಶಬ್ದ ಇದೆ ಹೊರತು ಇನ್ನೊಂದು ಶಬ್ದ ಬರಲಿಲ್ಲ ಅದಕ್ಕೆ ಪರ್ಯಾಯವಾಗಿ. ರಾಮದೇವರ ಉಪಾಸನೆ ನಾವು ಮನೆಯಲ್ಲಿ ಮಾಡಿದರೆ ಅದು ರಾಮರಾಜ್ಯವಾಗ್ತದೆ. ರಾಮರಾಜ್ಯ ಅಂತಂದರೆ ಯಾರ್ಯಾರು ಏನೇನು ಬಯಸ್ತಾರೆ ಅದೆಲ್ಲ ಸಿದ್ಧಿಸ್ತದೆ ಅಂತ. ಅಂತಹ ರಾಜ್ಯಭಾರವನ್ನು ಕೊಟ್ಟ ರಾಜರುಗಳಲ್ಲೇ ಶಿಖಾಮಣಿಯಾದ ರಾಮದೇವರ ಕಥೆಯನ್ನು ಈ ಸೂರ್ಯವಂಶದ ಕಥೆಯನ್ನು ಹೇಳ್ತಾ ನಿರೂಪಣೆ ಮಾಡಿದ್ದಾರೆ. ಚಂದ್ರವಂಶದ ಕಥೆ ಮತ್ತೆ ನೋಡಬೇಕು, ಮತ್ತೆ ಸಾಯಂಕಾಲ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣೆ.